ತುಂಬ ಯಂಗ್ ಆಗಿ CA ಮಾಡಿಕೊಂಡು ಯು ಹ್ಯಾವ್ ಗಿವನ್ ಗ್ಯಾದರ್ಡ್ ಅಸ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್. ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್? ಅದಾದ ನಾನು ಆಸ್ ಎ ಲೇಮನ್ ನಾನು ಹೆಂಗೆ ಡಿಸೈಡ್ ಮಾಡಿ ಯಾವ್ದು ಓಲ್ಡ್ ರೆಜಿಮ್ ಯಾವುದು ತಗೊಳ್ಳಿ ಅಂತ? ಏನೇ ಇದ್ರು ಗೌರ್ಮೆಂಟ್ಗೆ ಒಂದು ರೈಟ್ ಇದೆ. GST ಕಟ್ಟಬೇಕು, GST ಕಟ್ಟಬೇಕು. ವಾಟ್ ಇಸ್ ದಟ್ GST? ರೆಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ನಿಮ್ಮ ಗ್ಲೋಬಲ್ ಇನ್ಕಮ್ ಇಂಡಿಯಾಲಿ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ಇವಾಗ ನಾನ್ ರೆಸಿಡೆಂಟ್ ಆಗಿ ಇಲ್ಲಿ ಬಂದು ನಾನು 182 ಡೇಸ್ ಇದೆ, ಅದು ಇಂಡಿಯನ್ ಇನ್ಕಮ್ ಅಂತ ಡಿಕ್ಲೇರ್ ಆಗುತ್ತಾ? ನ್ಯೂ ರೆಜಿಮಲ್ಲಿ ನಾ ಈಗ ಹೇಳಿದ್ನಲ್ಲ, ಅದು ಯಾವುದು ಸಿಗಲ್ಲ ಡಿಡಕ್ಟ್. ಯಾವುದು ಸಿಗಲ್ಲ. ಜಸ್ಟ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ದೇ ವಿಲ್ ರಿಕವರ್ ಇಟ್ ಫ್ರಮ್ ದ ಎಂಡ್ ಕಸ್ಟಮರ್. ಜಪಾನನ್ನ ಓವರ್ಟೇಕ್ ಮಾಡಿದ್ವಿ. ಅಂದ್ರೆ ರೀಫಂಡ್ ಇದೆ, ಎಷ್ಟು ಬೇಕು ಗೌರ್ಮೆಂಟ್ ಏನು ಎಕ್ಸ್ಟ್ರಾ ನಮಗೆ ಅದರಿಂದ ಎಕ್ಸ್ಟ್ರಾ ಇದೆ ಅಂತ ಎಕ್ಸ್ಟ್ರಾ ತಗೊಂಡ್ಬಿಡೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಪ್ರಭಾಕರ್, ನನ್ನ ಜೊತೆ ಇದ್ದಾಳೆ ಪೂರ್ಣಿಮಾ ಮೋಹನ್. ವೆಲ್ಕಮ್ ಟು ನಮ್ಮ ಟಾಕ್ಸ್. ಇವತ್ತಿನ ಟಾಪಿಕ್ಕು ಇನ್ಕಮ್ ಟ್ಯಾಕ್ಸ್. ಎಗೇನ್ ಇನ್ಕಮ್ ಟ್ಯಾಕ್ಸ್ ಅಂದಾಕ್ಷಣ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಥರ ಐಡಿಯಾಸ್ ಬರ್ತದೆ. ಅದರಲ್ಲಿ ಇವತ್ತಿನ ಟಾಪಿಕ್ ಬಂದು ಸ್ಯಾಲ್ರಿಡ್ ಪೀಪಲ್ಗೆ ಮೋರ್ ಹೆಲ್ಪ್ ಆಗ್ಬೋದು. ವಾಟ್ ಈಸ್ ನ್ಯೂ ರೆಜಿಮಿ, ಓಲ್ಡ್ ರೆಜಿಮಿ, ನಾವು ಇನ್ನೂ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ. ಅದಕ್ಕೆ ತಿಳ್ಸೋಕ್ಕೆ ನಮ್ಮ ಜೊತೆ ಇದ್ದಾರೆ ಶರಣ್ ಅಂತ. ವೆಲ್ಕಮ್ ಶರಣ್. ಥ್ಯಾಂಕ್ ಯು. ಶರಣ್ ಬಗ್ಗೆ ಹೇಳಬೇಕು ಅಂದರೆ, ಶರಣ್ ಈಸ್ ಅ ಕ್ವಾಲಿಫೈಡ್ CA ಚಾರ್ಟರ್ಡ್ ಅಕೌಂಟೆಂಟ್ with 6 years of experience working with SDU from past 3 years. Sharan handles advisory litigations on the income tax part. Yes, ma'am. Sharan, welcome again. Thank you. And we hope we'll get more details on income tax part. Sure, ma'am. Thank you for this opportunity. I hope it will be of help to common people, ma'am. Thank you. ವೆಲ್ಕಮ್ ಶರಣ್. Welcome. ಇಂಡಿಯಾ ಎಕಾನಮಿನಲ್ಲಿ 4th ಲಾರ್ಜೆಸ್ಟ್ ಅಂತ ಇದೆ. ಏನು ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು? ವಿಲ್ ಡಿಸ್ಕಸ್ ದ್ಯಾಟ್. Sure. So ಇದು ರೀಸೆಂಟ್ ಡೆವಲಪ್ಮೆಂಟ್ ವೇರ್ ವಿ ಬಿಕೇಮ್ ದ 4th ಲಾರ್ಜೆಸ್ಟ್ ಎಕಾನಮಿ. ಜಪಾನನ್ನ ಓವರ್ಟೇಕ್ ಮಾಡಿದ್ವಿ. ಸೊ ಈಗ ಮೆರಿಟ್ಸ್ ಅಂತ ಅಂದರೆ ನಮ್ಮದು ಒಂದು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡೋದು ಆ್ಯಸ್ ಇಂಡಿಯಾ, ದಟ್ ಪ್ರಾಸ್ಪೆಕ್ಟ್ ಹ್ಯಾಸ್ ಇನ್ಕ್ರೀಸ್ಡ್. ಅದ್ರ ಜೊತೆಗೆ ನಾವು ವಿ ನೆಗೋಷಿಯೇಟ್ ಟ್ರೇಡ್ ಡೀಲ್ಸ್ ವಿತ್ ಕಂಟ್ರೀಸ್ ಅಲ್ವಾ. ಸೊ ಅದರಲ್ಲೂ ವಿ ವಿಲ್ ನೌ ಹ್ಯಾವ್ ಅ ಸಾರ್ಟ್ ಆಫ್ ಅನ್ ಅಪ್ಪರ್ ಹ್ಯಾಂಡ್. ಸೊ ದೀಸ್ ಆರ್ ದ ಮೆರಿಟ್ಸ್. ಡಿಮೆರಿಟ್ಸ್ ಅಂದರೆ ದ ಪ್ಲೇಗಿಂಗ್ ಪ್ರಾಬ್ಲಮ್ಸ್ ಸ್ಟಿಲ್ ರಿಮೈನ್. ಸೊ ರಿಚ್ ಆ್ಯಂಡ್ ಪುವರ್ದು ಡಿವೈಡ್ ಇದೆಯಲ್ಲ ಕಂಟ್ರಿನಲ್ಲಿ, ದಟ್ ಕಂಟಿನ್ಯೂಸ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಸೊ ಇನ್ನೂ ಅದು ವಿ ಲ್ಯಾಗ್ ಬಿಹೈಂಡ್ ಇನ್ ದಟ್, ವಿಚ್ ಐ ಹೋಪ್ ವಿ ವಿಲ್ ಕವರ್. ನಮ್ಮ ಇಂಡಿಯಾನ, ವಿ ಆರ್ ಆಲ್ ಇಂಡಿಯನ್ಸ್, ವಿ ಪೇ ಟ್ಯಾಕ್ಸ್, ಎವ್ರಿಥಿಂಗ್ ಇಸ್ ಓಕೆ. ಇನ್ನು 5 ವರ್ಷದಲ್ಲಿ ಎಲ್ಲಿ ನೋಡ್ತೀವಿ ನಮ್ಮನ್ನ? ಇನ್ ಇಂಡಸ್ಟ್ರಿ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಅದೇ ಸಮ್ ಆಫ್ ಆಲ್ ದ ಎಫರ್ಟ್ಸ್ ಓವರ್ ದ ಇಯರ್ಸ್ ಏನು ಅಂದರೆ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಡೆವಲಪ್ಮೆಂಟ್. ಓಕೆ. ಸೊ ಒನ್ ಸರ್ವೆ ಪ್ರಕಾರ ಬೈ 2034, ದಟ್ ಈಸ್ ದ ನೆಕ್ಸ್ಟ್ 10 years, ವಿ ವಿಲ್ ಬಿಕಮ್ ದ 3rd ಲಾರ್ಜೆಸ್ಟ್ ಎಕಾನಮಿ ಅಂತ ಇಟ್ ಇಸ್ ಅನ್ ಎಸ್ಟಿಮೇಟ್. ಸೊ ಫಿಂಗರ್ಸ್ ಕ್ರಾಸ್ಡ್ ವಿ ರೀಚ್ ದಟ್. ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಅಂತ ಅಂತೀರಾ ಒಂದ್ ಕಡೆ ಇನ್ನು ಜಾಬ್ಸ್ದು ಎಲ್ಲ ಇನ್ನು ಸಾರ್ಟ್ ಆಗಲ್ಲ, ರಿಚ್ ಪೂರ್ ಇದೆ ಅಂತೀರಾ. ಸೊ ಹೌ ಇಸ್ ಇಟ್, ಲೈಕ್ ಹೌ ಡು ಯು ಜಡ್ಜ್ ದಿಸ್? ಥರ್ಡ್ ಲಾರ್ಜೆಸ್ಟ್ ಆಗಿ ಇದೆಲ್ಲ ಹಿಂಗೆ ಇದ್ರೆ ದೇರ್ ಇಸ್ ನೋ ಯೂಸ್. Correct. So us being a developing country, these problems and the size of population we have, these are bound to be there. Okay. But as we grow, these will get sorted. Okay. So coming back to basic question ಶುರು ಮಾಡೋಣ ಇವಾಗ. Sure. As a layman, as without having an accounting knowledge, Right. as a layman, what is income tax? Income tax ಅಂದ್ರೆ ಏನು ಬೇಕು ಅವ್ರಿಗೆ? Okay. So ಈಗ ಪ್ರತಿಯೊಬ್ಬರು ಡ್ಯೂರಿಂಗ್ ದ ಇಯರ್ ಇನ್ಕಮ್ ಅರ್ನ್ ಮಾಡ್ತೀವಿ. ಒಬ್ರು ಸ್ಯಾಲ್ರಿ ಇನ್ಕಮ್ ಇರುತ್ತೆ, ಒಬ್ರು ಪ್ರೊಫೆಷನಲ್ ಇನ್ಕಮ್ ಇರುತ್ತೆ. ಏನೇ ಇದ್ರು ಗೌರ್ಮೆಂಟ್ಗೆ ಒಂದು ರೈಟ್ ಇದೆ ಟು ಕಲೆಕ್ಟ್ ಸಮ್ ಅಮೌಂಟ್ ಆಸ್ ಟ್ಯಾಕ್ಸಸ್. ಯಾಕೆ ಕಲೆಕ್ಟ್ ಮಾಡ್ತಾರೆ? ಟು ಡೆವಲಪ್ ದ ನೇಷನ್ ಅಗೇನ್. ಸೊ ನಮ್ಮಿಂದ ತಗೊಂಡು ದೇ ಯೂಸ್ ಇಟ್ ಫಾರ್ ನೇಷನ್ ಬಿಲ್ಡಿಂಗ್ ಆಕ್ಟಿವಿಟೀಸ್. ಸೊ ದಟ್ ಇಸ್ ನಥಿಂಗ್ ಬಟ್ ಇನ್ಕಮ್ ಟ್ಯಾಕ್ಸ್. ಓಕೆ. ಇನ್ಕಮ್ ಟ್ಯಾಕ್ಸ್ ತಗೊಂಡು ನಮ್ಮಿಂದ ತಗೊಂಡು ನಮಗೆ ಹಾಕ್ತಾರೆ ಅನ್ಕೋತಿದ್ವಿ. ವಿಲ್ ಎ ಕಾಮನ್ ಮ್ಯಾನ್ ಗೆಟ್ ಎನಿ, ಅದು ಗೊತ್ತು ಬಜೆಟ್ ಅಲ್ಲಿ ನಮ್ಗೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಡೂ ದೇ ಕೀಪ್ ಎನಿವೇರ್ ವೆಬ್ಸೈಟ್ ಅಲ್ಲಿ ನಮ್ಗೆ ಅದ್ರದ್ದು ಇದೆಲ್ಲ ಸಿಗತ್ತೆ? ಡೀಟೇಲ್ಸ್ ಇಲ್ಲ ಅಲ್ಲ? ಇಲ್ಲ, ಬಟ್ ಸರ್ಟನ್ ಲಾರ್ಜ್ ಟ್ಯಾಕ್ಸ್ ಪೇಯರ್ಸ್ ಅವ್ರಿಗೆಲ್ಲ ದೇ ಇಶ್ಯೂ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ಸೊ ದಟ್ ಇಸ್ ಒನ್ ಅಕ್ನಾಲೆಜ್ಮೆಂಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಸೈಡ್. ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾರೆ. ಆಮೇಲೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್, ಇವಾಗ ವಿ ಹ್ಯಾವ್ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಅಂತ ಎರಡು ಇದೆ. ವಿ ಹ್ಯಾವ್ ಲೈಕ್ ಮಲ್ಟಿಪಲ್ ಪೀಪಲ್ ಇಲ್ಲೂ ಬಂದು ಇನ್ವೆಸ್ಟ್ ಮಾಡ್ತಿದ್ದಾರೆ. Correct. So we have more people like that. How do you bifurcate residential and non-residential to this? Correct. So ಇದು ಬೇಸಿಕಲಿ ಬೇಸ್ಡ್ ಆನ್ ದ ನಂಬರ್ ಆಫ್ ಡೇಸ್ ಆಫ್ ಸ್ಟೇ ಇನ್ ಇಂಡಿಯಾ. ಸೊ ಇದು ಎಷ್ಟೊಂದು ಕ್ರೈಟೀರಿಯಾ ಇದೆ. ಟು ಸಿಂಪ್ಲಿಫೈ, ಒನ್ ಆಫ್ ದ ಕ್ರೈಟೀರಿಯಾ ಇಸ್ 182 days, ಅಂದರೆ ಅರ್ಧ ವರ್ಷ ಇಂಡಿಯಾಲಿ ಇದ್ರ ಅಂತ ನೋಡ್ತಾರೆ. ಹಾಗಿದ್ರೆ ದೇ ಬಿಕಮ್ ಅ ರೆಸಿಡೆಂಟ್ ಇನ್ ಇಂಡಿಯಾ. ಈಗ ರೆಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ನಿಮ್ಮ ಗ್ಲೋಬಲ್ ಇನ್ಕಮ್ ಇಂಡಿಯಾಲಿ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ನೀವು US ಅಲ್ಲಿ ಏನೋ ಇನ್ಕಮ್ ಅರ್ನ್ ಮಾಡಿದ್ರಿ ಫಾರ್ ಎಕ್ಸಾಂಪಲ್, ಅದನ್ನು ಇಲ್ಲಿ ಟ್ಯಾಕ್ಸ್ ಆಫರ್ ಮಾಡಬೇಕು. ವೆರಾಸ್ ಇಫ್ ಯು ಆರ್ ಅ ನಾನ್ ರೆಸಿಡೆಂಟ್, ಓನ್ಲಿ ಇಂಡಿಯಾ ರಿಲೇಟೆಡ್ ಇನ್ಕಮ್ ಅದನ್ನ ಮಾತ್ರ ಇಂಡಿಯಾಲಿ ಟ್ಯಾಕ್ಸ್ ಆಗುತ್ತೆ.
ಇವಾಗ ನಾನ್ ರೆಸಿಡೆಂಟ್ ಆಗಿ ಇಲ್ಲಿ ಬಂದು ನಾನು 182 ಡೇಸ್ ಇದೆ ಅದು ಇಂಡಿಯನ್ ಇನ್ಕಮ್ ಅಂತಾನೆ ಡಿಕ್ಲೇರ್ ಆಗುತ್ತಾ? ಸೊ ವೆನ್ ಯು ಸೇ 182 ಡೇಸ್ ಇದ್ರಿ ಅಂತ ಯು ಬಿಕಮ್ ಅ ರೆಸಿಡೆಂಟ್. ರೆಸಿಡೆಂಟ್ ಇಯರ್. ಎಸ್. ಸೊ ಆಟೋಮೆಟಿಕಲಿ ನಾನು ನಾನ್ ರೆಸಿಡೆಂಟ್ ಆಗಿ ಇಲ್ಲಿ ಇದ್ದು 182 ಡೇಸ್ ಇದ್ರು ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಸೊ ಫಾರ್ ದಟ್ ಇನ್ಕಮ್ ಆಲ್ಸೋ, US ಇನ್ಕಮ್ ಆಲ್ಸೋ. ಹೌದು ಹೌದು. Okay. ಸೊ ದೆನ್ ಯು ಬಿಕಮ್ ಅ ರೆಸಿಡೆಂಟ್. ಸೊ ಇದು ದಿಸ್ ಇಸ್ ಕೊಲೋಕಿಯಲಿ ಯೂಸ್ ಮಾಡ್ತೀವಿ ರೆಸಿಡೆಂಟ್ ನಾನ್ ರೆಸಿಡೆಂಟ್, ಬಟ್ ಅಂಡರ್ ದಿ ಆಕ್ಟ್ ಇಟ್ ಇಸ್ ವೆರಿ ಸ್ಪೆಸಿಫಿಕ್. ಓಕೆ ಓಕೆ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದಿಸ್, ವಾಟ್ ಲೆವೆಲ್, ಯಾವ ತರ ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಂದ ಪೇ ಮಾಡ್ಬೇಕು ಅವರು, Right. ವಾಟ್ ಇಸ್ ದ ಸ್ಲ್ಯಾಬ್ಸ್, ಅದೆಲ್ಲ Sure. ಒಂಚೂರು ಬ್ರೀಫ್ ಕೊಡ್ತೀರಾ? ಸೊ ಈಗ ನೀವು ಅವಾಗಲೇ ಹೇಳ್ತಿದ್ದಂಗೆ ಓಲ್ಡ್ ರೆಜಿಮ್ ಅಂಡ್ ನ್ಯೂ ರೆಜಿಮ್ ಅಂತ ಎರಡಿದೆ. ಹ್ಮ್. ಸೊ ಓಲ್ಡ್ ರೆಜಿಮ್ ಅಲ್ಲಿ ಇದು ಸ್ವಲ್ಪ ಹಳೆಯದು, ಹಾಗೆ ನಡ್ಕೊಂಡ್ ಬರ್ತಿದೆ. ಹ್ಮ್. ಸೊ 2.5 lakh ವರೆಗೂ ರಿಟರ್ನ್ ಫೈಲ್ ಮಾಡೋದು ಬೇಡ. ಹ್ಮ್. ಆಮೇಲೆ ಟ್ಯಾಕ್ಸಸ್ ಶುರು ಆಗುತ್ತೆ, ಹ್ಮ್. ರಿಟರ್ನ್ ಫೈಲಿಂಗು ಮಾಡಬೇಕಾಗತ್ತೆ. ಹ್ಮ್. ಸೊ ನೆಕ್ಸ್ಟ್ ಸ್ಲ್ಯಾಬ್ ಇಸ್ 5 lakh, ಹ್ಮ್. ದೆನ್ 10 lakh ಅಂಡ್ ಹ್ಮ್. ಅಬೌಟ್ 10 lakh. ಹ್ಮ್. ಅದರ ಅಕಾರ್ಡಿಂಗ್ಲಿ ರೇಟ್ಸ್ 5% ಇಂದ 30% ವರೆಗೂ ಇದೆ. ಹ್ಮ್. ನ್ಯೂ ರೆಜಿಮಿಗೆ ಬಂದ್ರೆ 3 lakh ವರೆಗೂ ಏನು ಟ್ಯಾಕ್ಸ್ ಇಲ್ಲ. ಹೌದು. ಆಮೇಲೆ 7, 10, 12, 15 ಹ್ಮ್. ಆ ಥರ ಟ್ಯಾಕ್ಸ್ ರೇಟ್ಸ್ ಇರುತ್ತೆ. ಓಕೆ. ಓಲ್ಡ್ ರೆಜಿಮ್ ಅಂಡ್ ನ್ಯೂ ರೆಜಿಮ್ಗೆ ಹ್ಮ್. ಬೇಸಿಕ್ ಡಿಫ್ರೆನ್ಸ್ ಹೇಳ್ತೀನಿ. ಹ್ಮ್. ಓಲ್ಡ್ ರೆಜಿಮ್ ಅಲ್ಲಿ ನಾವು ಡಿಡಕ್ಷನ್ಸ್ ಅನ್ನ ಕ್ಲೇಮ್ ಮಾಡ್ಬೋದಿತ್ತು. ಹೌದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಮೆಡಿಕ್ಲೇಮ್ ಪ್ರೀಮಿಯಂ, ಸ್ಕೂಲ್ ಫೀಸು. ವೆರಾಸ್ ನ್ಯೂ ರೆಜಿಮ್ ಅಲ್ಲಿ ಈ ಡಿಡಕ್ಷನ್ಸ್ ಮೋಸ್ಟ್ ಆಫ್ ದಮ್ ಸಿಗಲ್ಲ. ಹ್ಮ್. ಸೊ ರೀಸನ್ ವಾಸ್ ಗೌರ್ಮೆಂಟ್ ಫೆಲ್ಟ್ ದಟ್ ಓಲ್ಡ್ ರೆಜಿಮ್ ಅಲ್ಲಿ ಡಾಕ್ಯುಮೆಂಟೇಷನ್, ಅಡ್ಮಿನಿಸ್ಟ್ರೇಟಿವ್ ಡಿಫಿಕಲ್ಟಿ ತುಂಬಾ ಇದೆ. ಈಗ ಒಂದು ಡಿಡಕ್ಷನ್ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಪ್ರೂಫ್ ತಗೋಬೇಕಿತ್ತು. ಹ್ಮ್. ಅದಕ್ಕೋಸ್ಕರ ಅವ್ರು ಅನ್ಕೊಂಡ್ರು ಇದನ್ನ ರಿಡ್ಯೂಸ್ ಮಾಡೋಣ, ಸ್ಲ್ಯಾಬ್ ರೇಟನ್ನು ಇನ್ಕ್ರೀಸ್ ಮಾಡೋಣ, ಸೊ ದಟ್ ಅಸೆಸಿಗೆ ಏನು ತೊಂದರೆ ಆಗಲ್ಲ, ಹ್ಮ್. ನ್ಯೂ ರೆಜಿಮ್ ಅಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ಲಿ ಅಂತ. ಇವಾಗ ಓಲ್ಡ್ ರೆಜಿಮಿ ನ್ಯೂ ರೆಜಿಮಿ ಅಂತ ಎರಡು ಇದ್ರು, ಈಗ ಓಲ್ಡ್ ರೆಜಿಮಿ ಇನ್ನೂ ಕಂಟಿನ್ಯೂ ಮಾಡ್ತಿದಾರಲ್ವಾ? ಹೌದು. ಸ್ಟಿಲ್ ದೇ ಆಸ್ ದ ಆಪ್ಷನ್ ಅಲ್ವಾ? ಏನಕ್ಕೆ ಅಂತ ಅದ್ ಹೆಂಗ್ ಡಿಫ್ರೆನ್ಸಿಯೇಷನ್ ಹೆಂಗ್ ಮಾಡ್ಕೊಳ್ಳೋದು? ಸೊ ನೀವು ರಿಟರ್ನ್ ಫೈಲ್ ಮಾಡುವಾಗ ಹೇಳ್ಬೇಕು, ನಾನು ಹ್ಮ್. ಓಲ್ಡ್ ರೆಜಿಮ್ ಅಲ್ಲಿ ಹೋಗ್ತಿದ್ದೀನ ನ್ಯೂ ರೆಜಿಮ್ ಅಲ್ಲ ಹ್ಮ್. ಅಂತ. ಪ್ಯಾರಲಲ್ ಆಗಿ ಎರಡು ಓಡ್ತಿತ್ತು. ಅದ್ ನಾನು ಆಸ್ ಎ ಲೇಮನ್ ನಾನು ಹೆಂಗ್ ಡಿಸೈಡ್ ಮಾಡಿ ಯಾವ್ದು ಓಲ್ಡ್ ರೆಜಿಮಿ ಯಾವ್ದು ಈಗ- ತಗೊಳ್ಳಿ ಅಂತ? ಓಕೆ, ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲೂ ಟೂಲ್ಸ್ ಇದೆ, ಹ್ಮ್. ವೆರಿನ್ ನೀವು ಇನ್ಕಮ್ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಹ್ಮ್. ಇಟ್ ವಿಲ್ ಗಿವ್ ಯು ಕಂಪ್ಯಾರಿಸನ್. ಓ, ಓಲ್ಡ್ ಅಲ್ಲಿ okay. ಇಷ್ಟು ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ, ನ್ಯೂ ನಲ್ಲಿ ಇಷ್ಟು ಬರುತ್ತೆ ಅಂತ. ಹ್ಮ್. ಸೊ ನೀವು ಯಾವ್ದು ಲೆಸ್ಸರೋ ನ್ಯಾಚುರಲಿ ಯು ವಿಲ್ ಗೋ ವಿತ್ ದಟ್. ಸೊ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅನ್ನೋ ಒಂಚೂರು ವೆಬ್ಸೈಟ್ ಹೆಸರು ಹೇಳಿದ್ರೆ ಎಲ್ಲರಿಗೂ ಅದು ಗೊತ್ತಾಗುತ್ತೆ. ಸೊ ಇಟ್ ಇಸ್ incometax.gov.in. ಅಲ್ಲಿ ಹೋಗಿ ನಮ್ ಇನ್ಕಮ್ ಹಾಕಿದ್ರೆ ಇಟ್ ವಿಲ್ ಓನ್ಲಿ ಸಜೆಸ್ಟ್ ಅಸ್ ವಿಚ್ ಸ್ಲ್ಯಾಬ್ ನಾವು ಹೋಗ್ಬೋದು ಹೌದು. ಅಂತ ಅಲ್ವಾ? ಒಂದು ಟೂಲ್ ಇರುತ್ತೆ, ಸೆಲೆಕ್ಟ್ Okay. ಮಾಡಿ ಮಾಡ್ಬೋದು. ಸರ್ ಎಲ್ಲರೂ ಇವಾಗ GST ಕಟ್ಟಬೇಕು. ವಾಟ್ ಇಸ್ ದಟ್ GST? GST ಬಂದು ಇಟ್ ಇಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ. ಸೊ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇಟ್ ಇಸ್ ಆನ್ ಮೈ ಇನ್ಕಮ್. ಹೌದು. GST ಬಂದು ಹೇಗೆ ಅಂದ್ರೆ ಇಟ್ ಇಸ್ ಆನ್ ಸೇಲ್ಸ್. ಈಗ ನೀವು ಒಂದು ಐಟಮ್ ಕೊಂಡ್ಕೊಂಡ್ರು, ಹ್ಮ್. ಒಂದು ಟೂತ್ ಬ್ರಷ್ ಆರ್ ಟೂತ್ ಪೇಸ್ಟ್, ಅದರಲ್ಲೂ GST ಕಾಂಪೊನೆಂಟ್ ಇರುತ್ತೆ. ಸೊ ಅದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ದೇ ವಿಲ್ ರಿಕವರ್ ಇಟ್ ಫ್ರಮ್ ದ ಎಂಡ್ ಕಸ್ಟಮರ್. ಓಕೆ. ಸೊ ಇಟ್ ಇಸ್ ನಾಟ್ ಮೈ ಇನ್ಕಮ್ ಆಸ್ ಅ ಕನ್ಸ್ಯೂಮರ್, ಬಟ್ ನಾನು ಕಟ್ತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಅದೇ ಸರ್, ಇವಾಗ ಹೋಟೆಲ್ಸ್ ಅಲ್ಲಿ ಹೌದು ಇಡ್ಲಿಗ್ ಬೇರೆ GST, ಚಟ್ನಿಗ್ ಬೇರೆ GST ಅಂತ ಮಾಡ್ತಾ ಇದಾರೆ. ಹೌದು. ಸೊ ಇಟ್ ಈಸ್ GST ಇಸ್ ಲೈಕ್ ಎವ್ರಿಬಡಿ ಏನ್ ತಗೊಂಡ್ರು ಏನ್ ಮಾಡಿದ್ರು ವಾಟರ್ ಎಲ್ಲದಕ್ಕೂ GST ಇರುತ್ತೆ. ಹೌದು. ಮೊದಲು ವ್ಯಾಟ್ ಅಂತಿತ್ತು. ಸೊ ಇಟ್ Okay. ವಾಸ್ ನಾಟ್ ಲೈಕ್ ಇರ್ಲೇ ಇರ್ಲಿಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. Okay. ಟರ್ಮಿನಾಲಜಿ ಹೆಸ್ ಚೇಂಜ್. ದಟ್ ಇಸ್ ಆಲ್. ಇದು ಮಾಡಿದ್ರಿಂದ ಅಡ್ವಾಂಟೇಜಸ್ ಇದೆಯಾ, ಡಿಸ್ಅಡ್ವಾಂಟೇಜಸ್ ಇದೆಯಾ ಜನರಲ್ ಪಬ್ಲಿಕ್ಗೆ? ಒಂದಂದ್ರೆ ಮೊದಲು ಮಲ್ಟಿಪಲ್ ಟ್ಯಾಕ್ಸಸ್ ಇತ್ತು. ನಾ ವ್ಯಾಟ್ ಅಂದೆ, ಅದ್ರ Okay. ಜೊತೆ ಸರ್ವಿಸ್ ಟ್ಯಾಕ್ಸ್ ಅಂತಿತ್ತು. ಓಕೆ. ಕೆಲವು ಕ್ಯಾಟಗರೀಸ್ ಅಲ್ಲಿ ಎರಡೂ ಅಪ್ಲೈ ಆಗೋದು. ಹ್ಮ್. ಸೊ ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್ ಲೆವಿ ಆಗೋದು. ಓಕೆ. ಈಗ ಒಂದೇ ಟ್ಯಾಕ್ಸ್ ಇರೋದು. ಸೊ ದಟ್ ವೇ ಇಟ್ ಇಸ್ ಮಚ್ ಬೆಟರ್. ಸ್ಯಾಲ್ರಿ ತಗೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿ, ಗೂಡ್ಸ್ ತಗೊಂಡ್ರೆ GST ಕಟ್ಟಿ, ಒಟ್ನಲ್ಲಿ ಕಟ್ಟಿ ಹೌದು. ಅಷ್ಟೇ ಈಗ. ಓಕೆ ದಟ್ ಇಸ್ ದೇರ್. ಸರ್, ಇವಾಗ ಕಮಿಂಗ್ ಬ್ಯಾಕ್ ಟು ಇನ್ಕಮ್ ಟ್ಯಾಕ್ಸ್ ಬರ್ತೀನಿ ವಾಪಸ್ಸು. ವೆನ್ ಐ ಆಮ್ ಸ್ಟಾರ್ಟಿಂಗ್ ಮೈ ಕೆರಿಯರ್, ಇವಾಗ ನೀವು ಕೆರಿಯರ್ ಶುರು ಮಾಡ್ಬೇಕಾದ್ರೆ can I plan this income tax properly so that I can avoid paying tax? Paying tax avoid ಮಾಡಬೇಕು, ಗವರ್ಮೆಂಟ್ ಏನು ಕಟ್ಟಬಾರ್ದು ಅಂತಲ್ಲ, ಸೇವಿಂಗ್ಸ್ ಕಡೆಯಿಂದ ಏನಾದ್ರು ಮಾಡ್ಕೊಂಡು can I do that? ಸೊ ಅದೇ ನೀವು ಹೇಳ್ತಿರೋದು ಟ್ಯಾಕ್ಸ್ ಪ್ಲಾನಿಂಗ್ ಅಂತ. ಹೌದು. ಇಟ್ ಇಸ್ ಕಂಪ್ಲೀಟ್ಲಿ ಲೀಗಲ್. ಹ್ಮ್. ಸೊ ನಾ ಹೇಳ್ದಂಗೆ ಓಲ್ಡ್ ರೆಜಿಮ್ ಅಲ್ಲ ಆದ್ರೆ ಈ ಸೇವಿಂಗ್ಸ್ ಎಲ್ಲ ಯೋಚಿಸ್ಬೇಕಾಗತ್ತೆ. ಹೌದು. ಸೊ ಬಿಗಿನಿಂಗ್ ಆಫ್ ದ ಇಯರ್ ಈ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಇಟ್ ಇಸ್ ಒಳ್ಳೆದು. ರೆಕಮೆಂಡೆಡ್. ಹ್ಮ್ ಹ್ಮ್ ಅವಾಗ ನಿಮಗೊಂದು ಐಡಿಯಾನು ಸಿಗತ್ತೆ. ಹ್ಮ್. ಅಂಡ್ ಮೋಸ್ಟ್ ಆಫ್ ದ ಕೇಸಸ್ ಸ್ಯಾಲರಿಡ್ ಪೀಪಲ್ ಅಂದ್ರೆ ನಿಮ್ಮ ಎಂಪ್ಲಾಯರೇ ನಿಮ್ ಹಿಂದೆ ಬೀಳ್ತಾರೆ, ಸೇಯಿಂಗ್ ದಟ್ ಪ್ರೂಫ್ ಕೊಡಿ, ಹ್ಮ್. ಎಷ್ಟು ಸೇವ್ ಮಾಡ್ತೀರಾ, ಹ್ಮ್. ಅಂಡ್ ದೇ ವಿಲ್ ಆಲ್ಸೋ ಹೆಲ್ಪ್ ಯು ಕಂಪ್ಯೂಟ್ Okay. ಯಾವ್ದು ಬೆನಿಫಿಷಿಯಲ್ ನಿಮಗೆ. ಹ್ಮ್. ಸೊ ಬಿಗಿನಿಂಗ್ ಆಫ್ ದ ಇಯರ್ ದಿಸ್ ಹ್ಯಾಸ್ ಟು ಬಿ ಡನ್. Okay. ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಸೇವ್ ಮಾಡ್ಬಿಡ್ತೀನಿ, 30th ಮಾರ್ಚ್ ನಾನು ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ, ಹ್ಮ್. ದಟ್ ವೋಂಟ್ ಬಿ ದ ರೈಟ್ ವೇ. Okay. So it's better to start at the beginning of the year. ಖಂಡಿತ. ಕೆರಿಯರ್ ಶುರು ಮಾಡಿದ್ರೆ ಫಸ್ಟ್ ಇಂದಾನೆ ಪ್ಲಾನ್ ಮಾಡೋ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಹೊಸದಾಗಿ ಪ್ರೊಫೆಷನ್ ಶುರು ಮಾಡೋರು, ದೇ ಸ್ಟಾರ್ಟ್ ಲೈಕ್ ನಾನು ಇವಾಗ ಇನ್ವೆಸ್ಟ್ಮೆಂಟ್ಸ್ ಶೇರ್ಸ್ ಅಲ್ಲಿ ಹಾಕ್ತೀನಿ, ಹೌದು. ಸಿಪ್ ಅಲ್ಲಿ ಹಾಕ್ತೀನಿ. ಹೌದು. ಇಸ್ ಇಟ್ ಗುಡ್
ಟು ಸ್ಟಾರ್ಟ್ ದಟ್ ಲೆವೆಲ್, ಅಥವಾ ನಮ್ದು ಒಂಚೂರು ಇನ್ಕಮ್ ನೋಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋದು ಬೆಟರ್? ಹೌ ಡು ಯು ಅಡ್ವೈಸ್ ದಟ್? That is always recommended. ಓಕೆ, when I say ಸೇವಿಂಗ್ಸ್ ಮಾಡ್ಬೇಕು ಅಂದ್ರೆ ವಾಟ್ ಟೈಪ್ ಆಫ್ ಸೇವಿಂಗ್ಸ್ ಯು ವಾಂಟ್ ಮಿ ಟು ಡು? ಓಕೆ, ಸೊ ಟ್ಯಾಕ್ಸ್ ಸೇವಿಂಗ್ ಅಂತ ನಾವು ಮಾತಾಡಿದ್ರೆ ಕೆಲವು ಮ್ಯೂಚುವಲ್ ಫಂಡ್ಸ್ ಇದೆ, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಇದೆ, ಫಿಕ್ಸ್ ಡೆಪಾಸಿಟ್ಸ್ ಇದೆ, ಅಂಡ್ ಕೆಲವುದು ಯು ಡೋಂಟ್ ಹ್ಯಾವ್ ಟು ಸೇವ್. ಬಟ್ ಈಗ ನಾ ಹೇಳ್ದಂಗೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ದಟ್ ಈಸ್ ಎನಿವೇ ನೀಡೆಡ್ ಫಾರ್ ಎನಿ ಒನ್. ಗೌರ್ಮೆಂಟ್ ಇಸ್ ಇನ್ಸೆಂಟಿವೈಸಿಂಗ್ ಯು. ಹೌದು. ಸೊ ದೀಸ್ ಆರ್ ಆಲ್ಸೋ, ಅಂಡ್ ಹೈಯರ್ ಎಜುಕೇಶನ್ ಲೋನ್ ತಗೊಂಡ್ರೆ ಅದ್ರದ್ದು ಇಂಟ್ರೆಸ್ಟ್ ಕಟ್ತಾರಲ್ಲ ಅದಕ್ಕೂ ಸಿಗತ್ತೆ ಡಿಡಕ್ಷನ್. ಓಕೆ, ಸೊ ಇವಾಗ ನ್ಯೂ ರೆಜಿಮಲ್ ಅವೆಲ್ಲ ಕೌಂಟ್ ಆಗತ್ತಾ? ಬಿಕಾಸ್ ಸಿನ್ಸ್ ಯು ಟೋಲ್ಡ್ ನ್ಯೂ ರೆಜಿಮಲ್ ನಾವೇನು ಕೊಡೋದ್ ಬೇಡ ಅಂತೆಲ್ಲ ಅಂದ್ರಲ್ಲ. ನ್ಯೂ ರೆಜಿಮಲ್ ನಾ ಈಗ ಹೇಳದ್ನಲ್ಲ ಅದು ಯಾವ್ದು ಸಿಗಲ್ಲ ಡಿಡಕ್ಷನ್, ಯಾವ್ದು ಸಿಗಲ್ಲ, ಜಸ್ಟ್ ಅದು ಸ್ಲ್ಯಾಬ್ ಪ್ರಕಾರ ಪೇ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಬಟ್ ಸ್ಟಿಲ್ ಅಡ್ವಾಂಟೇಜ್ ಬಂದು ಈ ತರ ಅವಾಗ ಸೇವಿಂಗ್ಸ್ ಮಾಡಲ್ವಲ್ಲ ಎಲ್ಲರೂ. ಹೌ ಡು ಯು ಬೈಫರ್ಕೇಟ್ ದಿಸ್? ಟ್ಯಾಕ್ಸ್ ಇರ್ರೆಸ್ಪೆಕ್ಟಿವ್ ನಾವು ನಮ್ ಲೈಫ್ಗೆ ಲೈಫ್ ಸ್ಟೈಲ್ ಸೇವಿಂಗ್ ಮಾಡ್ಲೇಬೇಕು. ಲೈಕ್ ಐ ಸೆಡ್ ಅದರದೇ ಪ್ರಾಬ್ಲಮ್ಸ್ ನ ಕಾಣಿಸ್ತು ಗೌರ್ಮೆಂಟ್ಗೆ, ಸೇಯಿಂಗ್ ದಟ್ ಜನ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡೋದು ಅದೆಲ್ಲ ಮಾಡ್ತಾರೆ ಅಂತ. ಬಟ್ ಫಾರ್ ಆರ್ ವೆಲ್ ಬೀಯಿಂಗ್ ವಿ ಹ್ಯಾವ್ ಟು ಡೂ ದೋಸ್ ಸೇವಿಂಗ್ಸ್. ಓಕೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ಟ್ಯಾಕ್ಸ್ ರಿಟರ್ನ್ಸ್, ಯಾವ ತರ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೇಕು ಒಬ್ಬ ನಾರ್ಮಲ್ ಪರ್ಸನ್? GST ಇಸ್ ಫಾರ್ ದ ಬಿಸ್ನೆಸ್ ಪರ್ಸನ್, ಅವರು ಮಂತ್ಲಿ GST ಮಾಡ್ತಾರೆ. ಅದೇ ತರ ಸ್ಯಾಲರಿಡ್ ಪರ್ಸನ್ ವಾಟ್ ಟೈಪ್ ಆಫ್ ಟ್ಯಾಕ್ಸಸ್ ಅವ್ರು ಪೇ ಮಾಡಬೇಕು, ಎಲ್ಲಿ ಹೋಗಿ ಪೇ ಮಾಡಬೇಕು? ಓಕೆ, ಸೊ ಈಗ ನೀವು ಟ್ಯಾಕ್ಸ್ ರಿಟರ್ನ್ ಟೈಪ್ ಅಂತ ಕೇಳಿದ್ರಲ್ಲ, ಇಂಡಿವಿಜುವಲ್ಸ್ ಆದ್ರೆ 4 ಟೈಪ್ ಇದೆ. ITR 1 ಇಸ್ ದ ಮೋಸ್ಟ್ ಸಿಂಪಲೆಸ್ಟ್. ಸ್ಯಾಲರಿ ಇನ್ಕಮ್ ಇರುತ್ತೆ, ಒಂದು ಮನೆ ನಾ ರೆಂಟ್ ಕೊಟ್ಟಿರೋದು ಆ ತರ ಕ್ಯಾಟಗರೀಸ್, ಸೊ ಅವ್ರಿಗೆಲ್ಲ ITR 1 ಅಪ್ಲೈ ಆಗುತ್ತೆ. And income is less than 50 lakh. Okay. ITR 2 income is exceeding 50 lakh and certain other conditions. ITR 3 ಬಂದು ಒಬ್ರು ಬಿಸ್ನೆಸ್ ಅಥವಾ ಪ್ರೊಫೆಷನಲ್ ಇದ್ರೆ ITR 3 is the form for them. And presumptive scheme opt ಮಾಡಿಲ್ಲ. Okay. ITR 4 is presumptive scheme. I will tell you about the scheme also. So presumptive scheme ಅಂದ್ರೆ it is assumed that my profit is an X percentage of my total revenue or collections ಅಂತ. ಈಗ ಒಬ್ಬ ಪ್ರೊಫೆಷನಲ್ 10 ಲಕ್ಷ ಅರ್ನ್ ಮಾಡಿದ್ರು ಅನ್ಕೊಳ್ಳಿ, he will offer 5.1 lakh say as profit. That is the presumptive scheme. So ಅಂತವ್ರಿಗೆ ITR 4. ಓಕೆ, ಇವಾಗ ITR 1 2 3 4 5 ಅಂತ ಇರೋ ಬದಲು how do you advise, like it's better to have one form so that everybody can fill it up there? ಬಿಕಾಸ್ ಇವಾಗ ನನಗೆ ಆಸ್ ಎ ಇವಾಗ ಬ್ಯಾಕ್ ಗ್ರೌಂಡ್ ಇರೋರ್ಗಾದ್ರೆ ಹೋಗ್ತಾರೆ ನೋಡ್ತಾರೆ, ಇಲ್ಲಾಂದ್ರೆ ಯಾರು ಆ ವೆಬ್ಸೈಟ್ ಅಲ್ಲಿ ಎಲ್ಲೂ ನಮ್ಗೆ ಅದ್ರದ್ದು ನಾಲೆಜ್ ಅಂತ ಎಲ್ಲೂ ಇಲ್ಲ. ವೆನ್ ಯು ಗೋ ಇನ್ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ನೋಡಿದ್ರೆ 1 2 3 ಅಥವಾ ಫೈಲಿಂಗ್ ಮಾಡ್ಬೇಕಾದ್ರೆ ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಇಸ್ ದೇರ್ ಎನಿ ಒನ್ ಸಿಂಗಲ್ ಫಾರ್ಮ್ ವೇರ್ ಐ ಕ್ಯಾನ್ ಅಪ್ಡೇಟ್ ಎವ್ರಿಥಿಂಗ್? ಸೊ ಅದರಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಇರುತ್ತೆ. ಈಗ ITR 1 ಸಿಂಪಲ್ ಕೇಸು, ಅವ್ರಿಗೆ ನಾವು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಅನ್ನ ಹಾಕಿದ್ರೆ ಇಟ್ ವಿಲ್ ನಾಟ್ ಸಿಂಪ್ಲಿಫೈ ಥಿಂಗ್ಸ್ ಫಾರ್ ದಮ್. ಅವ್ರಿಗೂ ಅನ್ಸ್ಬಿಡುತ್ತೆ ಏನಪ್ಪಾ ಇಷ್ಟೊಂದು ಡೀಟೇಲ್ಸ್ ಕೊಡ್ಬೇಕಾ, ನನ್ಗೆ ಇರೋದು ಬರೀ ಸ್ಯಾಲರಿ ಇನ್ಕಮ್ ಅಂತ. ದಟ್ ಈಸ್ ದ ಇಂಟೆನ್ಷನ್, ದೇ ಹ್ಯಾವ್ ಕೆಪ್ಟ್ ದ ಫಾರ್ಮ್ಸ್ ಎಸ್ ಸೆಪರೇಟ್. ಅಂಡ್ ವೆಬ್ಸೈಟ್ ಅಲ್ಲಿ ಗೈಡೆನ್ಸ್ ಇದೆ, ನೀವು ಹೋದ್ರೆ ನನಗೆ ಈ ಇನ್ಕಮ್ ಇದೆ ಅಂದ್ರೆ ದೇ ವಿಲ್ ಓನ್ಲಿ ರೆಕಮೆಂಡ್ ದ ITR ಫಾರ್ಮ್ ಟು ಬಿ ಆಪ್ಟೆಡ್. ಓಕೆ, ವಾಟ್ ಇಸ್ TDS? ಸೊ ಐ ವಿಲ್ ಜಸ್ಟ್ ಟೆಲ್ ದ ಫುಲ್ ಫಾರ್ಮ್, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ. ಇದು ಹೇಗೆ ಅಂದ್ರೆ, ಈಗ ಒಂದು ಸ್ಯಾಲರಿದು ಎಕ್ಸಾಂಪಲ್ ತಗೊಳ್ಳೋಣ. ಎಂಪ್ಲಾಯರು ಪೇ ಮಾಡುವಾಗ ನಿಮಗೆ ತಿಂಗಳಿಗೆ 1 ಲಕ್ಷ ಸ್ಯಾಲರಿ ಅಂತ ತಗೊಂಡ್ರೆ, ಸೇ ಹಿ ಡಿಡಕ್ಟ್ಸ್ 8,000 rupees. That is the tax which he deducts at source and he deposits in your PAN to the government. ಸೊ ನಿಮ್ ದುಡ್ಡನ್ನ ತಗೊಂಡು ಗೌರ್ಮೆಂಟ್ ಕಟ್ತಾ ಇದ್ದಾರೆ, ನಿಮಗೆ ಅದರದ್ದು ಕ್ರೆಡಿಟ್ ಸಿಗತ್ತೆ, ಅಂದ್ರೆ ಅದರದ್ದು ಬೆನಿಫಿಟ್ ನಿಮಗೆ ಬರುತ್ತೆ. ಇದು ಯಾಕೆ ಮಾಡ್ತಾರೆ? 1 is ಇನ್ಕಮ್ದು ಟ್ರ್ಯಾಕ್ ಸಿಗತ್ತೆ ಗೌರ್ಮೆಂಟ್ಗೆ, ಸೇಯಿಂಗ್ ದಟ್ ನೀವು ನಾಳೆ ಹೇಳಕ್ಕಾಗಲ್ಲ ನಾನು ಸ್ಯಾಲರಿನೇ ಅರ್ನ್ ಮಾಡಿಲ್ಲ ಅಂತ. ದೇ ವಿಲ್ ಕ್ಲಿಯರ್ಲಿ ಸಿ ದಟ್ ಇಷ್ಟು TDS ಡಿಡಕ್ಟ್ ಮಾಡಿದ್ದಾರೆ ಎಂಪ್ಲಾಯರು, ಇಷ್ಟು ಸ್ಯಾಲರಿ ಪೇ ಮಾಡಿದ್ದಾರೆ. ದಟ್ ಇಸ್ ಒನ್. ಅಂಡ್ ದಿ ಅದರ್ ಇಸ್, ಜುಲೈವರೆಗೂ ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ, ಇಮ್ಯಾಜಿನ್ ಮಾಡಿ ಜುಲೈಯಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಬಂದಾಗ ಒಂದೇ ಸಲಕ್ಕೆ ಕೆಲವು ಸಲ ಆ ಮಂತ್ದು ಸ್ಯಾಲರಿಗಿಂತ ಟ್ಯಾಕ್ಸೇ ಜಾಸ್ತಿ ಇರುತ್ತೆ. ಸೊ ಒಂದೇ ಸಲ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು ಜನಕ್ಕೆ, ಥ್ರೂಔಟ್ ದ ಇಯರ್ ಫೇಸ್ ಔಟ್ ಆಗುತ್ತೆ. ಅಂಡ್ ಗವರ್ಮೆಂಟ್ಗೂ ರೆವೆನ್ಯೂ ಅದೇ ತರ ಓವರ್ ದ 12 months ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ TDS. TDS ಅಂದ ತಕ್ಷಣ ವಾಟ್ ಇಸ್ ಫಾರ್ಮ್ 16? ವಿ ಡೋಂಟ್ ನೋ ದಟ್. ರೈಟ್. ಸೊ ಇದು ಬಂದು ಸ್ಯಾಲರಿಗೋಸ್ಕರ when an employer deducts ಅಲ್ಲ, ನಾನು ಈ ಕೇಸಲ್ಲಿ ಹೇಳಿದೆ 8,000 ಅಂತ. ಸೊ he will report that to the department and one certificate will get generated. ಈಗ ನಿಮಗೂ ಪ್ರೂಫ್ ಬೇಕಲ್ವಾ, ನನಗೆ ಇಷ್ಟು ಸ್ಯಾಲರಿ ಬಂತು, ನನಗೆ ಇಷ್ಟು TDS ಡಿಡಕ್ಟ್ ಆಯ್ತು ಅಂತ. ಅದಕ್ಕೋಸ್ಕರ ಈ ಫಾರ್ಮ್ 16 ಅನ್ನ ಎಂಪ್ಲಾಯರ್ ವಿಲ್ ಇಶ್ಯೂ ಟು ಯು ಅಂಡ್ ಯು ಹ್ಯಾವ್ ಟು ಸೇವ್ ಇಟ್ ಇನ್ ಯೋರ್ ರೆಕಾರ್ಡ್ಸ್. ಮುಂದೆ ಏನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಯು ಕ್ಯಾನ್ ಪ್ರೊಡ್ಯೂಸ್ ಇಟ್. ಸರ್, ಇವಾಗ ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೆಕ್ಸ್ಟ್ ಕಂಪನಿಗೆ ಹೋದೆ, ದಟ್ ವಿಲ್ ಕಂಟಿನ್ಯೂ ಇದೇ TDS ಇದು ಎಲ್ಲ? So you can
give your details of the first employment Oh. to the second employer also. ಓಕೆ ಓಕೆ ಸೊ ಅವ್ರು ಆ ಸ್ಯಾಲರಿನೂ ಲೆಕ್ಕಕ್ಕೆ ತಗೊಂಡು ಹ್ಮ್. ಅಂಡ್ ಅಲ್ಲಿ ಎಷ್ಟು ಟಿ ಡಿ ಎಸ್ ಆಗಿತ್ತು ಇಷ್ಟು ತಿಂಗಳು, ಫಾರ್ ಹ್ಮ್. ಎಕ್ಸಾಂಪಲ್ 8 months ಒಂದ್ ಕಡೆ ಇದ್ರೆ ಆ ಟಿ ಡಿ ಎಸ್ ಅನ್ನು ಲೆಕ್ಕಕ್ಕೆ ತಗೊಂಡು ನಿಮ್ ಬ್ಯಾಲೆನ್ಸ್ ಟಿ ಡಿ ಎಸ್ ಎಷ್ಟು ಅಂತ ಓವರ್ ದ 4 months he will deduct. ಓಕೆ. ಅದನ್ನ ಮತ್ತೆ ರಿಕವರಿ ಮಾಡ್ಕೊಳ್ಳೋದು ಏನಾದ್ರೂ ಇದೆಯಾ? ಸೊ ನಿಮಗೆ ರಿಟರ್ನ್ ಫೈಲ್ ಮಾಡೋವಾಗ ಹ್ಮ್. ಇಫ್ ಯುವರ್ ಟ್ಯಾಕ್ಸ್ ಲಯಬಿಲಿಟೀಸ್ ಲೆಸ್ಸರ್ ದನ್ ದ ಟಿ ಡಿ ಎಸ್ ಅಮೌಂಟ್, ಓಕೆ. ಆವಾಗ ನಿಮ್ಗೆ ಗೌರ್ಮೆಂಟ್ ಇಂದ ರಿಫಂಡ್ ಬರುತ್ತೆ. ಓಕೆ ಓಕೆ. ಅಂದ್ರೆ ರೀಫಂಡ್ ಇದೆ, ಎಷ್ಟು Yes. ಬೇಕು, ಗೌರ್ಮೆಂಟ್ ಏನು ಎಕ್ಸ್ಟ್ರಾ ನಮ್ಗೆ ಅದರಿಂದ ಎಕ್ಸ್ಟ್ರಾ ಇದೆ ಅಂತ ಎಕ್ಸ್ಟ್ರಾ ತಗೊಂಡ್ಬಿಡೋದು ಆ ತರದ್ದೆಲ್ಲ ಏನು? ಇಲ್ಲ ನಿಮ್ Okay. ಆಕ್ಚುಯಲ್ ಲಯಬಿಲಿಟಿ ಏನೋ ಅಷ್ಟೇ ಗೌರ್ಮೆಂಟ್ ರಿಕವರ್ ಮಾಡೋದು. ಓಕೆ. ಆಮೇಲೆ ಟ್ಯಾಕ್ಸ್ ಫೈಲಿಂಗ್ಗೆ ಈಸ್ ಇಟ್ ಎವ್ರಿಬಡಿ ನೀಡ್ಸ್ ಅ ಸಿ ಎ ಆರ್ ಅವರ ಇಂಡಿವಿಜುವಲ್ ಹೋಗಿ ಟ್ಯಾಕ್ಸ್ ಫೈಲಿಂಗ್ ಮಾಡ್ಕೋಬಹುದಾ? ಸೊ ದಿಸ್ ವಿಲ್ ಡಿಪೆಂಡ್ ಆನ್ ದ ಸರ್ಕಮ್ಸ್ಟಾನ್ಸಸ್ ಅಂಡ್ ಏನ್ ಇನ್ಕಮ್ ಇದೆ ಅಂತ. ಹ್ಮ್. ಬಟ್ ಇಫ್ ಯು ವರ್ ಟು ಗೋ ಟು ಸಿ ಅಲ್ಲ, ಹ್ಮ್. ನಾವೇನ್ ಮಾಡ್ತೀವಿ, ಫಸ್ಟ್ ಏನೇನ್ ಇನ್ಕಮ್ಸ್ ಇದೆ ನೋಡ್ತೀವಿ. ಹ್ಮ್. ಅದನ್ನ ಪ್ಲಸ್ ಲೈಕ್ ಐ ಸೆಡ್ ಬಿಗಿನಿಂಗ್ ಆಫ್ ದ ಇಯರ್ ಬಂದ್ರೆ ಹೌ ಡು ಯು ಸೇವ್ ಟ್ಯಾಕ್ಸಸ್ ಲೀಗಲಿ, ಅದರದ್ದು ಅಡ್ವೈಸರಿ ವರ್ಕು ಮಾಡ್ತೀವಿ ನಾವು. ಹ್ಮ್. ಸೊ ಇದನ್ನೆಲ್ಲ ಲೆಕ್ಕಕ್ಕೆ ತಗೋಬೇಕು ಒಂದು. ಹ್ಮ್. ಅಂಡ್ ಈಗ ನಾವು 3 ವಿಷಯ ನೋಡ್ಬೇಕು. ಒಂದು, ಗೌರ್ಮೆಂಟ್ ಕರೆಕ್ಟ್ ಆಗಿ ರಿಪೋರ್ಟ್ ಆಗ್ತಿದ್ಯಾ, ಹ್ಮ್. ದಟ್ ಇಸ್ ದ ಇಂಟೆನ್ಷನ್ ಆಫ್ ದಿ ITR. ಹ್ಮ್. ಇನ್ನೊಂದು, ಗೌರ್ಮೆಂಟ್ ಅನ್ನು ಸೈಡ್ಗೆ ಇಟ್ರು ಹ್ಮ್. ನಂದು ಫೈನಾನ್ಷಿಯಲ್ ಸ್ಟೇಟಸ್ ಅಂಡ್ ಪೊಸಿಷನ್ ಹ್ಮ್. ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ತಿದ್ದೀನ, ಹ್ಮ್. ಬಿಕಾಸ್ ITR ಇಸ್ ದ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ಎನಿ ಒನ್ ಫ್ರಮ್ ಅನ್ ಇನ್ಕಮ್ ಪರ್ಸ್ಪೆಕ್ಟಿವ್. ನೀವು ಹ್ಮ್. ಬ್ಯಾಂಕ್ ಲೋನ್ಗೆ ಹೋಗೋದಾಗ್ಲಿ ಯಾವುದಕ್ಕಾದ್ರೂ ದಿಸ್ ಇಸ್ ಅ ರೆಲೆವೆಂಟ್ ಹ್ಮ್. ಡಾಕ್ಯುಮೆಂಟ್ ಹ್ಮ್. ಅಲ್ವಾ. Okay. ಸೊ ಇವೆರಡನ್ನು ಎಸ್ಪೆಷಲಿ ಮನ್ಸಲ್ಲಿ ಇಟ್ಕೊಂಡು ನಾನು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಇದೆ, ಹ್ಮ್. ದಟ್ ಇಸ್ ಅವರ್ ಪ್ರಾವಿಷನ್ ಅಲ್ಲ, ಹ್ಮ್. ಹ್ಮ್. ಆ ಆಕ್ಟ್ದು ರಿಕ್ವೈರ್ಮೆಂಟ್ಸ್ ನಾನು ಕಂಪ್ಲೈ ಮಾಡ್ತಿದ್ದೀನ. ಹ್ಮ್. ಇದನ್ನು ಕನ್ಸಿಡರೇಷನ್ ತಗೊಂಡು ಮಾಡೋಕ್ಕಾಗತ್ತೆ ಅಂದರೆ ಪೀಪಲ್ ಕ್ಯಾನ್ ಗೋ ಹೆಡ್ ಅಂಡ್ ಫೈಲ್. ಇಲ್ಲ ನಮಗೆ ಒಂದು ಪ್ರೊಫೆಷನಲ್ದು ಹೆಲ್ಪ್ ಬೇಕು ಅಂದರೆ ದೇ ಕ್ಯಾನ್ ಅಪ್ರೋಚ್ CS. Okay, ಇವಾಗ ನಾನು ITR ಫೈಲಿಂಗೇ ಮಾಡಲ್ಲ, ಟ್ಯಾಕ್ಸ್ ನಾನು ಸ್ಯಾಲ್ರಿ ತಗೋತಿದ್ದೀನಿ, ಟ್ಯಾಕ್ಸ್ ಡಿಡಕ್ಟ್ ಆದ್ರೆ ಫಾರ್ಮ್ 16 ಕೊಡ್ತಾ ಇದಾರೆ, ನಾನು ಯಾವ ಲೋನ್ ಅಪ್ಲೈ ಮಾಡಿಲ್ಲ, ನಂಗೆ ITR ಬೇಡ, ಹೆಂಗೆ ಇದು? ಹೌ ಡು ಯು ಹ್ಯಾಂಡಲ್ ದೀಸ್ ಪೀಪಲ್? ಸೊ ಇದು ಅದೇ ಇಂಟೆನ್ಷನ್ ಬಿಹೈಂಡ್ ದಿಸ್ ಕುಡ್ ಡಿಫರ್. ಕೆಲವರು ಮಿಸ್ಸು ಮಾಡ್ತಾರೆ, ಯುನೋ ಡೆಲಿಬ್ರೇಟ್ ಅಂತ ಮಾಡಲ್ಲ, ಹೇಗೋ ಗೊತ್ತಿರಲ್ಲ ಮಿಸ್ ಮಾಡಲ್ಲ. ಅಂತ ಹೇಳಲ್ಲ, ಸಾರಿ ಟು ಕಟ್ ಯು, Sure. ಮಿಸ್ ಅಂತ ಹೇಳಲ್ಲ, ಟ್ಯಾಕ್ಸ್ ಡಿಡಕ್ಟ್ ಆಗ್ತೀವಿ, ನನ್ನ ಸ್ಯಾಲ್ರಿ Correct. ಟ್ಯಾಕ್ಸ್ ಡಿಡಕ್ಟ್, ಬಟ್ ನಾನು ITR ಫೈಲ್ ಮಾಡ್ತಿಲ್ಲ. ಸೊ ಈಗ ಡಿಡಕ್ಷನ್ಗೆ ಫಿಕ್ಸ್ಡ್ ರೇಟ್ಸ್ ಇರುತ್ತೆ. ಹ್ಮ್. ಈಗ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಇನ್ಕಮ್ ಅಂತ ತಗೊಂಡ್ರೆ ಹ್ಮ್. 10% ಅಷ್ಟೇ TDS ಆಗೋದು. ಹ್ಮ್. ಈಗ ನನ್ನ ಟ್ಯಾಕ್ಸ್ ಲಯಬಿಲಿಟಿ ಕುಡ್ ಬಿ ಇವನ್ 5% ಸ್ಲ್ಯಾಬ್ ರೇಟ್ ಪ್ರಕಾರ, Okay. ಇಟ್ ಕುಡ್ ಇವನ್ ಬಿ 20%. ಹ್ಮ್. ಸೊ TDS ಡಸ್ ನಾಟ್ ಎನ್ಶೂರ್ ದಟ್ ಕರೆಕ್ಟ್ ಟ್ಯಾಕ್ಸಸ್ ಆರ್ ಗೋಯಿಂಗ್ ಟು ದ ಗವರ್ಮೆಂಟ್ ಆನ್ ಮೈ ಹ್ಮ್. ಇನ್ಕಮ್. ಹ್ಮ್. ಅದಕ್ಕೋಸ್ಕರನೇ ನಾನು ITR ಮಾಡಬೇಕು, ನನ್ನ ಲಯಬಿಲಿಟಿ ಇಷ್ಟು ಅಂತ ಕಂಪ್ಯೂಟ್ ಮಾಡಬೇಕು, TDS ಕ್ರೆಡಿಟ್ ತಗೋಬೇಕು, ಫೈಲ್ ಮಾಡಬೇಕು. Okay, filing is very much important ಖಂಡಿತ to know your liability. ಹೌದು. Since you are handling litigation advisory, ಯಾವ್ದೋ ಒಂದ್ 2-3 ಎಕ್ಸಾಂಪಲ್ಸ್ ಇರ್ತಾರೆ, ITR ಫೈಲ್ ಮಾಡದೆ ಪೆಂಡಿಂಗ್ ಇಟ್ಕೊಂಡು ಸ್ಟಕ್ ಅಪ್ ಆಗಿರೋ ಆತರ ಏನಾರು ಇದೆಯಾ? ಓಕೆ. ಸೊ ಏನಾಗುತ್ತೆ ಅಂದ್ರೆ ಈಗ ಕೆಲವ್ರು ಅನ್ಕೋತಾರೆ, ನಾನು ಫಾರ್ ಎಕ್ಸಾಂಪಲ್ March 25 ಮುಗೀತಲ್ವಾ ಈಗ, ಹ್ಮ್. ದಟ್ ಇಸ್ ಫೈನಾನ್ಷಿಯಲ್ ಇಯರ್ April 24 to March 25. ಹ್ಮ್. ಕೆಲವ್ರು ಅನ್ಕೋತಾರೆ ಇನ್ನೊಂದು 2 ವರ್ಷ ಆದ್ಮೇಲೆ ಯಾರಿಗೂ ಗೊತ್ತಾಗಲ್ಲ, ನಾನು ರಿಟರ್ನ್ ಫೈಲ್ ಮಾಡಿಲ್ಲ, 2 ವರ್ಷ ಸುಮ್ಮನೆ ಇದ್ರೆ ಆಯ್ತು ಬಿಟ್ಬಿಡ್ತೀನಿ ಅಂತ ಅನ್ಕೋತಾರೆ. ಹ್ಮ್. ಬಟ್ ಗವರ್ಮೆಂಟ್ ಹ್ಯಾಸ್ ದ ಪವರ್ ಟು ಗೋ ಅಪ್ ಟು 5 years ಪ್ಲಸ್. ಓಕೆ. ಈ ವರ್ಷದಿಂದ ಇನ್ನೂ 5 ವರ್ಷ ವರೆಗೂ ಟೈಮ್ ಇದೆ ಅವ್ರಿಗೆ ಹ್ಮ್. ಟು ಇಶ್ಯೂ ಅ ನೋಟಿಸ್ ಟು ಯು ಟೆಲಿಂಗ್ ನೀವು ಯಾಕೆ ರಿಟರ್ನ್ ಫೈಲ್ ಮಾಡಿಲ್ಲ, we have observed that you have earned professional fee of so much, bank interest of so much, you should have filed your return, I'm giving you one more chance, file it ಅಂತಾರೆ. Okay. ಬಟ್ ಅವಾಗ ಇಫ್ ಯು ಥಿಂಕ್ ಆಫ್ ಇಟ್, ಇಂಟ್ರೆಸ್ಟ್ ಅಪ್ಲಿಕಬಿಲಿಟಿ ಹ್ಮ್. ಅಷ್ಟೆಲ್ಲ ಕಾಸ್ಟ್ ಬೇರ್ ಮಾಡೋ ಬದಲು ವಿತ್ ಇನ್ ದ ಡ್ಯೂ ಡೇಟ್ ಮಾಡೋದು ಇಸ್ ದ ಬೆಸ್ಟ್. Can you tell us how much is the interest? I mean, some percentage or something like ಸೊ that. ನಾರ್ಮಲ್ ಇಂಟ್ರೆಸ್ಟ್ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಇಟ್ ಇಸ್ 1% per month. ಸೊ Oh, ವರ್ಷಕ್ಕೆ per month. 100% ಆಗುತ್ತೆ. ಓಕೆ ಸರ್, ವಾಟ್ ಈಸ್ ATC? ಓಕೆ. ಹಂಗಂದ್ರೆ ಏನು, ಎಕ್ಸೆಂಪ್ಷನ್ಸ್ ಏನು, ಬ್ರೀಫ್ ಅಬೌಟ್ ATC? ಸೊ ಇದು ಓಲ್ಡ್ ರೆಜಿಮ್ಗೆ ಮೋರ್ ರೆಲೆವೆಂಟ್, ಓಕೆ. ವೇರ್ ಇನ್ ನಿಮಗೆ ಡಿಡಕ್ಷನ್ ಸಿಗತ್ತೆ ಅಂತ. ಸೊ ಫ್ಯೂ ಎಕ್ಸಾಂಪಲ್ಸ್ ಐ ಆಲ್ರೆಡಿ ಟೋಲ್ಡ್. ಲೈಫ್ ಇನ್ಶೂರೆನ್ಸ್ ಮತ್ತೆ ಹೌಸಿಂಗ್ ಲೋನ್ ತಗೊಂಡ್ರೆ ಅದರದ್ದು ಪ್ರಿನ್ಸಿಪಲ್ ರೀಪೇ ಮಾಡ್ತೀವಲ್ಲ ಅದು, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಅಂಡ್ FDs. ಸೊ ಇದೆಲ್ಲ ATC ನಲ್ಲಿ ಬರುತ್ತೆ. ಅದು ಬಿಟ್ಟು ATD ಅಂತ ಒಂದು, ದಟ್ ಇಸ್ ಮೆಡಿಕ್ಲೇಮ್. ಸೊ ಈ ಥರ. ಸೊ ದ ಕಾನ್ಸೆಪ್ಟ್ ಹೇಗೆ ಅಂದರೆ, ಲೈಕ್ ಐ ಸೆಡ್, ಗೌರ್ಮೆಂಟ್ ವಾಂಟ್ಸ್ ಟು ಇನ್ಸೆಂಟಿವೈಸ್ ಸೇವಿಂಗ್ಸ್ ಹ್ಯಾಬಿಟ್ ವಿಚ್ ಪೀಪಲ್ ಪ್ರಾಕ್ಟಿಸ್. ಅದಕ್ಕೋಸ್ಕರ ನಾರ್ಮಲ್ ಆಗಿ ಇನ್ಕಮ್ಗೆ ಎಕ್ಸ್ಪೆನ್ಸಸ್ ಏನು ಕ್ಲೇಮ್ ಮಾಡೋಕ್ಕಲ್ಲ. ಈಗ ಸ್ಯಾಲರಿ ಇನ್ಕಮ್ಗೆ ಏನು ಎಕ್ಸ್ಪೆನ್ಸ್ ತಗೋತೀರಾ, ಅದಕ್ಕೋಸ್ಕರ ಅವ್ರು ಹೇಳಿದ್ರು ನೀವು ಈ ಥರ ಸೇವಿಂಗ್ಸ್ನ ಮಾಡಿದ್ರೆ ನಾವು ನಿಮ್ಗೆ ಅದರದ್ದು ಬೆನಿಫಿಟ್ ಕೊಡ್ತೀವಿ. ಈಗ ನನ್ನ ಇನ್ಕಮ್ಮು 6 ಲಕ್ಷ, ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದೆ ಅನ್ಕೊಳ್ಳಿ, ಟ್ಯಾಕ್ಸಬಲ್ ಇನ್ಕಮ್ ವಿಲ್ ಬಿಕಮ್ 5 lakh, 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು.
ಸರ್ ಇದಿಷ್ಟು ಸ್ಯಾಲರಿಡ್ ಪೀಪಲ್ ಆಯ್ತು. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಗೈ, ಹ್ಮ್. ನಾನು ಬಿಸ್ನೆಸ್ ಮಾಡ್ತಿರೋರಿಗೆ TDS ಆಗಲ್ಲ, ಎಲ್ಲೂ ಪ್ಯಾನು ರೆಕಾರ್ಡ್ ಆಗಲ್ಲ, ಫೈಲಿಂಗು ಮಾಡಲ್ಲ. ಹೌ ಡು ಕ್ಯಾಚ್ ದೋಸ್ ಪೀಪಲ್? ಓಕೆ, ಸೊ ಒನ್ ಇಸ್ ಅದಕ್ಕೂ ಕೆಲವು TDS ಸೆಕ್ಷನ್ಸ್ ಇವೆ. ಈಗ ಯಾರೋ ಒಬ್ರು ಕಮರ್ಷಿಯಲ್ ಪ್ರಾಪರ್ಟೀಸ್ನ ರೆಂಟ್ ಕೊಡ್ತಾರೆ ಅನ್ಕೊಳ್ಳಿ, ಅಂಡ್ ಅದನ್ನ ಇದಕ್ಕೆ ಬಿಸ್ನೆಸ್ ಇನ್ಕಮ್ ಅಂತ ಆಫರ್ ಮಾಡ್ತಾರೆ, ಅಲ್ಲೂ TDS ಆಗ್ಬೇಕು. ಕಮರ್ಷಿಯಲ್ ಪ್ರಾಪರ್ಟೀಸ್ ಟೆನೆಂಟ್ ಹ್ಯಾಸ್ ಟು ಡಿಡಕ್ಟ್ TDS ಇನ್ ಸರ್ಟನ್ ಕೇಸಸ್. ಸೊ ಅದು ರಿಪೋರ್ಟ್ ಆಗತ್ತೆ. ಅದನ್ನ ಬಿಟ್ರೆ ನೀವು ಈವನ್ ಇಫ್ ಯು ಥಿಂಕ್ ಆಫ್ GST ಫೈಲಿಂಗ್ ಮಾಡ್ತಾರಲ್ಲ, ಆ ಡೇಟಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ಓಕೆ, ಎಷ್ಟು ಪರ್ಚೇಸಸ್ ಮಾಡಿದ್ವಿ, ಎಷ್ಟು ಸೇಲ್ಸ್ ಮಾಡಿದ್ವಿ, ಎಲ್ಲ ಓವರ್ ಆಲ್ ಫಿಗರ್ಸ್. ಬಟ್ ಸ್ಟಿಲ್ ದ ರಿಪೋರ್ಟಿಂಗ್ ಹ್ಯಾಪನ್ಸ್. ಎಲ್ಲಿಂದ ಎಲ್ಲಿಗೆ ಹೋದ್ರು somewhere you catch out the income tax also over there. ಇವಾಗ ಸರ್ ನಾನು ಬಿಸ್ನೆಸ್ ವುಮೆನ್ ಆಗಿ ಪಾರ್ಟ್ನರ್ಶಿಪ್, ಪ್ರೊಪ್ರೈಟರ್ಶಿಪ್, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್. ಹೇಗೆ ನಾವು ಟ್ಯಾಕ್ಸ್ ಫೈಲ್ ಮಾಡಬೇಕು? ಇವಾಗ ನಾವು ಕೆಲಸ ಮಾಡಿದ್ವಿ, ಅದಕ್ಕೆ ಕಂಪನಿಯವ್ರು ಕಟ್ ಮಾಡ್ತಾರೆ, ದಟ್ ಇಸ್ ಓಕೆ. ಇವಾಗ ನಾವು ಬಿಸ್ನೆಸ್ ಮಾಡೋರು ಹೇಗ್ ಮಾಡ್ಬೇಕು? ಸೊ ಈಗ ಬಿಸ್ನೆಸ್ ಆದಾಗ ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನೋದು ನೀವು ಕೇಳಿರ್ತೀರಾ. ಸೊ ಅದು ಹೇಗೆ ಅಂದ್ರೆ ಡ್ಯೂರಿಂಗ್ ದ ಇಯರ್ 4 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, 3 ಮಂತ್ಸ್ ಗ್ಯಾಪ್ ಅಲ್ಲಿ ನೀವು ಸರ್ಟನ್ ಪರ್ಸೆಂಟೇಜ್ ಆಫ್ ಯುವರ್ ಟೋಟಲ್ ಟ್ಯಾಕ್ಸ್ ಕಟ್ತಾ ಬರಬೇಕು ಆನ್ ಯುವರ್ ಎಸ್ಟಿಮೇಟೆಡ್ ಇನ್ಕಮ್. ಯಾಕೆಂದ್ರೆ ನನ್ನ ಫಸ್ಟ್ ಇನ್ಸ್ಟಾಲ್ಮೆಂಟ್ June 15th. ನನಗೆ ಹೇಗೆ ಗೊತ್ತು ಇಡೀ ವರ್ಷದಲ್ಲಿ ಎಕ್ಸಾಕ್ಟ್ಲಿ ಐ ವಿಲ್ ಅರ್ನ್ ದಿಸ್ ಮಚ್ ಅಂತ? ಸೊ ದೇ ಪರ್ಮಿಟ್ ಯು ಟು ಎಸ್ಟಿಮೇಟ್ June, September, December and 15th March. ಸೊ ಇದನ್ನ ನೀವು ಕಟ್ಟಬೇಕು. ದಟ್ ವಿಲ್ ಟೇಕ್ ಕೇರ್. ಅಂಡ್ ಇಫ್ ಯು ಆರ್ ರೆಂಡರಿಂಗ್ ಸರ್ವಿಸಸ್ ಅಲ್ಲ, ನೀವು CA ಅಥವಾ ಅಡ್ವೊಕೇಟ್ ಅನ್ಕೊಳ್ಳಿ, ಅವಾಗ್ಲೂ ನಿಮಗೆ TDS ಆಗುತ್ತೆ. ನಿಮ್ಮ ಕ್ಲೈಂಟ್ಸ್ ದೇ ವಿಲ್ ಡಿಡಕ್ಟ್ TDS. ಸೊ ದಿಸ್ ಇಸ್ ಆಲ್ಸೋ ಟೇಕನ್ ಕೇರ್ ಆಫ್. ಇದ್ರ ಮೇಲೆ ನಾವು ಸರ್ವಿಸ್ ಟ್ಯಾಕ್ಸ್ ಕಟ್ತೀವಿ. ಕರೆಕ್ಟ್, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಕರೆಕ್ಟ್. ದೀಸ್ ಆರ್ ಅದೇ ಸ್ಟ್ಯಾಟ್ಯೂಟರಿ ಲೆವೀಸ್. ಅಲ್ಲ, ಎಲ್ಲರೂ ಬೆನಿಫಿಟ್ ತಗೋಬಹುದು ಅವರು. ಅಂದ್ರೆ TDS ಕಟ್ಟಾಗಿ GST ಕಟ್ಟಾದ್ರೆ ಸಮ್ವೇರ್ ಎರಡರಿಂದ ಎಲ್ಲಾರು ಒಂದ್ ಕಡೆ ಬೆನಿಫಿಟ್ ತಗೋಬಹುದಾ? ಇಲ್ಲ, ಸರ್ಟಿಫಿಕೇಶನ್ ಕೊಟ್ಕೊಂಡು ಎರಡು ಬೇರೆ ಬೇರೆ ಲಾಸ್. ಸೊ ನಾ ಹೇಳ್ದಂಗೆ GST ಬಂದು ಕನ್ಸಂಪ್ಷನ್ ಬೇಸಿಸ್ ಮೇಲೆ ಆಗೋದು, ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಅರ್ನರ್ ಮೇಲೆ. ಓಕೆ. GST ಅಂತ ನೀವು ಮಾತಾಡಿದ್ರೆ ಆಸ್ ಅ ಬಿಸ್ನೆಸ್ ವುಮನ್ ನಿಮಗೆ ಕ್ರೆಡಿಟ್ ಸಿಗತ್ತೆ. ನೀವು ಯು ವುಡ್ ಹ್ಯಾವ್ ಪರ್ಚೇಸ್ ಸಮಥಿಂಗ್, ಅದಕ್ಕೆ GST ಕಟ್ಟಿರ್ತೀರಾ. ದಟ್ ಯು ಕ್ಯಾನ್ ಸೆಟ್ ಆಫ್ ವೆನ್ ಯು ಸೆಲ್ ಅಂಡ್ ಯು ಹ್ಯಾವ್ ಟು ಪೇ GST. ಹೊಡ್ತಾ ಬೀಳೋದು ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಆನ್ ದ ಎಂಡ್ ಕಸ್ಟಮರ್. ನಾವ್ ಯಾರಿಗೂ ಪಾಸ್ ಆನ್ ಮಾಡಕ್ ಆಗಲ್ಲ. ಯು ಕ್ಯಾನ್ ಪಾಸ್ ಆನ್ ಆಸ್ ಅ ಬಿಸ್ನೆಸ್ ವುಮನ್. ಹೌದು, ಅದನ್ನ ನಾವು ಅದನ್ನೇ we distribute this GST into so many parts, pay them in this thing. ನಾನು ಒಂದ್ ಸ್ವಲ್ಪ ಮಾಡ್ತೀನಿ, ಕಸ್ಟಮರ್ಸ್ ಒಂದ್ ಸ್ವಲ್ಪ ಮಾಡ್ತಾರೆ, ಅಂಡ್ ಬೈಯರ್ ಒಂದ್ ಸ್ವಲ್ಪ ಮಾಡ್ತಾರೆ. ದಿಸ್ ಇಸ್ ಹೌ ವಿ ಡಿಸ್ಟ್ರಿಬ್ಯೂಟ್. ಇಲ್ಲಾಂದ್ರೆ ಒಂದೇ ಸತಿ 23%, 24%, ಇಟ್ ಇಸ್ ನಾಟ್ ನಮ್ದು. ಅದಕ್ಕೆ ಮೀರಿ ನಾವು ಲಾಭ ಮಾಡ್ಬೇಕು ಅಂದ್ರೆ ಅದು ಆಗಲ್ಲ. ಸೊ ದಿಸ್ ಇಸ್ ಹೌ ವಿ ಯು ಕ್ಯಾನ್ ಪ್ಲಾನ್ ಸೀಮ್ಲೆಸ್ ಫ್ಲೋ ಆಫ್ ಕ್ರೆಡಿಟ್ ಆಸ್ ಅ ಬಿಸ್ನೆಸ್ ವುಮನ್. ಹೇಳ್ದಂಗೆ ಪರ್ಚೇಸಸ್ ಏನ್ ಕಟ್ಟಿರ್ತೀರಾ ಅದನ್ನ ಸೇಲ್ಗೆ ನೀವು ಸೆಟ್ ಆಫ್ ಮಾಡ್ತೀರಾ, ಪ್ಲಸ್ ಬರ್ಡನ್ ಇಸ್ ಆನ್ ಎಂಡ್ ಕಸ್ಟಮರ್ ಇನ್ GST. ಆಮೇಲೆ ಕಮಿಂಗ್ ಬ್ಯಾಕ್ ಟು ದಿಸ್ ಅಗೇನ್, ಶೇರ್ಸ್ ಅಂತ ಎಲ್ಲ ತುಂಬಾ ಎಲ್ಲ ಇದೆ. ಕ್ಯಾನ್ ಯು ಗಿವ್ ಮಿ ಸಮ್ ಟಿಪ್ಸ್ ಆನ್ ಶೇರ್ಸ್? ಹೌ ಡು ಯು ವಾಂಟ್ ಟು ಇನ್ವೆಸ್ಟ್, ವೇರ್ ಡು ಯು ವಾಂಟ್ ಟು ಇನ್ವೆಸ್ಟ್, ಆ ತರ? ಸೊ ಒನ್ ಇಸ್ ಅದೇ ಮಾರ್ಕೆಟ್ ಅನಾಲಿಸಿಸ್, ಅದೆಲ್ಲ ಮಾಡಬೇಕು. ಬಟ್ ಏನೇ ಮಾಡಿದ್ರು ಮಾರ್ಕೆಟ್ ಬಿತ್ತು ಅಂದ್ರೆ ಮೆನಿ ಪೀಪಲ್ ಲೂಸ್. ಸೊ ನಮ್ಗೆ ಇಷ್ಟು ಇನ್ಕಮ್ ಬರ್ತಿದೆ ಅಂದ್ರೆ ಕೇರ್ಫುಲ್ ಆಗಿ ನಾನು ಎಷ್ಟನ್ನ ಹೋದ್ರೂ ಪರವಾಗಿಲ್ಲ ಅಮೌಂಟು, ಐ ಆಮ್ ಕಂಫರ್ಟಬಲ್ ಲೂಸಿಂಗ್ ದಟ್ ಆಲ್ಸೋ ಇನ್ ದ ವರ್ಸ್ಟ್ ಕೇಸ್ ಅನ್ನೋದು ಮಾತ್ರ ಶೇರ್ಸ್ಗೆ ಹಾಕಬೇಕು ವೆನ್ ಯು ಸ್ಟಾರ್ಟ್ ಆಫ್. ಆಮೇಲೆ ಆಸ್ ಯು ಗ್ರೋ ಮೆಚುರಿಟಿ ಬರುತ್ತೆ, ಯು ವಿಲ್ ನೋ ಮ್ಯೂಚುವಲ್ ಫಂಡ್ ಅಲ್ಲಿ ಇಷ್ಟು ಹಾಕೋಣ, ಶೇರ್ಸ್ ಅಲ್ಲಿ ಇಷ್ಟು ಹಾಕೋಣ. ಅಲ್ಲಿವರೆಗೂ ಬಿ ಕೇರ್ಫುಲ್, ಟೇಕ್ ಪ್ರಾಪರ್ ಗೈಡೆನ್ಸ್ ಇಟ್ಕೊಂಡೆ ಮಾಡೋದು ಬೆಟರ್ ಅಂತೀರಾ? ಸೊ ವಿಲ್ ದಟ್ ಆಲ್ಸೋ ಹೆಲ್ಪ್ ಇನ್ ಇನ್ಕಮ್ ಟ್ಯಾಕ್ಸ್? ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಅಂತ ಇವೆ, ಲೈಕ್ ಐ ಸೆಡ್, ಅಲ್ಲಿ ಹಾಕಿದ್ರೆ ನಿಮಗೆ ಓಲ್ಡ್ ರೆಜಿಮ್ ಅಲ್ಲಿ ಟ್ಯಾಕ್ಸ್ ಸೇವಿಂಗ್ ಸಿಗುತ್ತೆ. Apart from shares, do you like fixed deposit ಅಂದ್ರೆ ಇನ್ನೇನಾದ್ರೂ ಟಿಪ್ಸ್? ಐ ಮೀನ್ ಹೌ ಐ ಕ್ಯಾನ್ ಸೇವ್ ಮೈ ಮನಿ ಅಂತ ಏನಾದ್ರು ಇದೆಯಾ? ಅದೇ ಫ್ರಮ್ ಅ ಟ್ಯಾಕ್ಸ್ ಸೇವಿಂಗ್ ಪರ್ಸ್ಪೆಕ್ಟಿವ್ ದೀಸ್ ಆರ್ ದ ಓನ್ಲಿ ಥಿಂಗ್ಸ್ ವಿ ಹ್ಯಾವ್. ಫಾರಿನ್ ಪೆನ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಪೆನ್ಷನ್ ಫಂಡ್ಸ್ ಅದು ಮಾಡಬಹುದು. ಓಕೆ. ಇವಾಗ ಫಾರ್ಮರ್ಸ್ ಗೆಲ್ಲ ಏನ್ ಸರ್ ಮಾಡ್ತಾರೆ? ವಾಟ್ ದೇ ವಿಲ್ ಡೂ? ಫಾರ್ಮಿಂಗ್ ಮಾಡ್ತಿರ್ತಾರೆ, ಅವ್ರಿಗೂ ದುಡ್ಡು ಬರ್ತಾ ಇರುತ್ತೆ, ಅವರು GST, ದೇ ಕೆನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಬಟ್ ಎಲ್ಲರೂ ಒಂದೊಂದು ದೊಡ್ಡ ದೊಡ್ಡ ಕಾರ್ ತಗೊಳ್ಳೋಷ್ಟು ಫಾರ್ಮಿಂಗ್ ಮಾಡ್ತಾರೆ. ಸೊ ಹೌ ದೇ? ಸೊ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ತಗೊಂಡ್ರೆ ಅಗ್ರಿಕಲ್ಚರಲ್ ಇನ್ಕಮ್ಗೆ ಎಕ್ಸೆಂಪ್ಟ್, ದೇರ್ ಇಸ್ ನೋ ಲೆವಿ ಆಫ್ ಇನ್ಕಮ್ ಟ್ಯಾಕ್ಸ್, ಬಿಕಾಸ್ ಎಂಕರೇಜ್ ಮಾಡಬೇಕು ಫಾರ್ಮರ್ಸ್ ನ ಅಂಡ್ ಅಗ್ರಿಕಲ್ಚರ್ ನ ಅಂತ.
ಸೊ ದಟ್ ಬೆನಿಫಿಟ್ ಇಸ್ ದೇರ್. ನಾವೆಲ್ಲ ಅಗ್ರಿಕಲ್ಚರಿಸ್ಟ್ ಆಗೋದು ಒಳ್ಳೇದಂತೀರಾ? ಬಟ್ ಅವ್ರಿಗೆ ಸೇಲ್ ಮಾಡಿದಾಗ ಅವ್ರು GST ಏನಕ್ಕೆ ಅವ್ರಿಗೆ ಯಾವ್ದು ಟ್ಯಾಕ್ಸ್ ಇರಲ್ವಾ ಹಾಗಿದ್ರೆ? GST ನೋಡ್ಬೇಕು. ಸೊ ಓಕೆ, ಇವಾಗ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾಡಿದ್ರೆ ವಿಲ್ ದಟ್ ಬಿ ಅಪ್ಲಿಕಬಲ್ ಸಮ್ವೇರ್? ಫಾರಿನ್ ಅಸೆಟ್ಸ್ ಪರ್ಚೇಸ್ ಆ ತರ ಏನಾದ್ರು ಮಾಡಬಹುದು. ಪರ್ಮಿಸಬಲ್ RBI ಗೈಡ್ಲೈನ್ಸ್ ನ ಫಾಲೋ ಮಾಡಿ ಇನ್ವೆಸ್ಟ್ ಮಾಡಬಹುದು. ಬಟ್ ಏನಂದ್ರೆ ITR ಅಲ್ಲಿ ತುಂಬಾ ಜನ ಅದನ್ನ ಡಿಸ್ಕ್ಲೋಸೇ ಮಾಡಕ್ ಹೋಗಲ್ಲ. ಈಗ ತೋಳಿ ಯಾರೋ ಒಂದ್ 5-6 ವರ್ಷ US ಅಲ್ಲಿ ವರ್ಕ್ ಮಾಡಿದ್ರು, ವಾಪಸ್ ಇಂಡಿಯಾಗ್ ಬಂದ್ರು. ಬಟ್ ಅಲ್ಲಿ ಅವರು ಪರ್ಚೇಸ್ ಮಾಡಿದ ಸೆಕ್ಯೂರಿಟೀಸ್, ಶೇರ್ಸ್ ರಿಟೈನ್ ಆಗಿದೆ, ಹೌದು, ಏನು ಇನ್ಕಮ್ ಬರ್ತಿರಲ್ಲ ಅನ್ಕೊಳ್ಳಿ. ಸೊ ದೇ ವುಡ್ ಹ್ಯಾವ್ ಫರ್ಗಾಟನ್ ಟು ಡಿಸ್ಕ್ಲೋಸ್ ಇಟ್ ಇನ್ ದಿ ITR. ಬಟ್ ದಟ್ ಈಸ್ ರಾಂಗ್. ಯಾಕೆಂದ್ರೆ ಫಾರಿನ್ ಅಸೆಟ್ಸ್ ಅಂದ್ರೆ ನಾವ್ ಇನ್ನೂ ಹುಷಾರಾಗಿರ್ಬೇಕು. ವಿ ಜಸ್ಟ್ ಹ್ಯಾವ್ ಟು ಡಿಸ್ಕ್ಲೋಸ್, ನಾನು ಈ ಅಸೆಟ್ ಹೋಲ್ಡ್ ಮಾಡ್ತೀನಿ, ಅದರಿಂದ ನಂಗೆ ಈ ವರ್ಷ ಇಷ್ಟು ಇನ್ಕಮ್ ಬಂದಿದೆ. ಅಂಡ್ ಇಫ್ ಯು ಆರ್ ಅ ರೆಸಿಡೆಂಟ್ ಲೈಕ್ ಐ ಸೆಡ್, ಅದ್ರ ಮೇಲೂ ಟ್ಯಾಕ್ಸ್ ಕಟ್ಟಬೇಕು. ಅಂಡ್ ಇನ್ ಕೇಸ್ ಆ ಫಾರಿನ್ ಕಂಟ್ರಿನಲ್ಲಿ ಏನೋ TDS ಮಾಡಿದ್ರು ಅನ್ಕೊಳ್ಳಿ, ಸೇ ಡಿವಿಡೆಂಡ್ ಇನ್ಕಮ್ ಅರ್ನ್ ಆಯ್ತು, TDS ಆಯ್ತು, ಯು ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ದ ಟ್ಯಾಕ್ಸ್ ಡಿಡಕ್ಟೆಡ್ ದೇರ್ ಹಿಯರ್. ಅದಕ್ಕೊಂದು ಫಾರ್ಮ್ ಫೈಲ್ ಮಾಡಬೇಕು, ಮಾಡ್ಬಿಟ್ಟು ಬೆನಿಫಿಟ್ ತಗೋಬಹುದು. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಕಂಬೈನಿಂಗ್ ದ ಇನ್ಕಮ್, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸ್ಯಾಲರಿ ತಗೋತಿದ್ದೀನಿ ಒಂದ್ ಕಂಪನಿ ವರ್ಕ್ ಮಾಡ್ಕೊಂಡು, ಜೊತೆಗೆ ಐ ಹ್ಯಾವ್ ಅ ಸ್ಮಾಲ್ ಬಿಸ್ನೆಸ್ ರನ್ನಿಂಗ್ ಔಟ್ ಆಫ್ ಇಟ್ ಆಲ್ಸೋ. ಸೊ ಹೌ ಡು ಐ ಕಂಬೈನ್ ದೋಸ್ ಇನ್ಕಮ್, ಹೌ ಡು ಐ ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್? ಸೊ ಈಗ ಒನ್ ರೆಸ್ಟ್ರಿಕ್ಷನ್ ಇನ್ ದಿ ಆಕ್ಟ್ ಇಸ್, ನೀವು ಬಿಸ್ನೆಸ್ ಮಾಡ್ತೀರಾ, ಸಪೋಸ್ ಲಾಸ್ ಆಯ್ತು ಅನ್ಕೊಳ್ಳಿ ಡ್ಯೂರಿಂಗ್ ದ ಇಯರ್, ಅದನ್ನ ನೀವು ಸ್ಯಾಲರಿ ಇನ್ಕಮ್ ಸೆಟ್ ಆಫ್ ಮಾಡಕ್ ಆಗಲ್ಲ. ಯಾಕಂದ್ರೆ ದೇ ಸಾ ದಟ್ ಮೆನಿ ಪೀಪಲ್ ಆರ್ ಮಿಸ್ಯೂಸಿಂಗ್ ದಿಸ್ ಪ್ರಾವಿಷನ್. ಸೊ ಆ ರೀತಿ ದಟ್ ಕ್ಯುಮುಲೇಟಿವ್ ಬೆನಿಫಿಟ್ ಅಂತ ಏನೂ ಸಿಗಲ್ಲ. ಸ್ಯಾಲರಿ ನಿಮಗೆ TDS ಆಗತ್ತೆ ಕಂಪನಿ ಕಡೆಯಿಂದ. ಅದು ತಪ್ಪಲ್ವಾ ಸರ್? ನಷ್ಟ ಆದಾಗ ಅವ್ರಿಗೆ ಏನು ಬೇಡ, ಲಾಭ ಆದಾಗ ನಮಗೆ GST ಇಲ್ಲ, ನೀವು ಓನ್ಲಿ ಅಗೇನ್ ಸ್ಯಾಲರಿ ಸೆಟ್ ಆಫ್ ಮಾಡೋಂಗಿಲ್ಲ. ನೀವು ಸೇ ಇಂಟ್ರೆಸ್ಟ್ ಇನ್ಕಮ್ ಅರ್ನ್ ಮಾಡಿದ್ರಿ, ಬ್ಯಾಂಕ್ ಇಂಟ್ರೆಸ್ಟ್, ದಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ದಿಸ್ ಬಿಸ್ನೆಸ್ ಲಾಸ್. ಆ ರೆಸ್ಟ್ರಿಕ್ಷನ್ ಇರೋದು ಬರೀ ಸ್ಯಾಲರಿ ಅಗೇನ್ಸ್ಟ್. ಇವಾಗ ಮೈನರ್ ಇನ್ಕಮ್ಸ್ ಬಗ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ರೀಲ್ಸ್ ಮಾಡ್ತಾರೆ, ಎಲ್ಲರೂ ಅದ್ರಲ್ಲೂ ಇನ್ಕಮ್ ಬರ್ತಿದೆ, ಯಾರು ಹಂಗೇನಿಲ್ಲ, ದಟ್ಸ್ ಆಲ್ಸೋ ಅನ್ ಇನ್ಕಮ್ ಅಗೇನ್. ಹೌದು. ಸೊ ಹೌ ಡು ಟ್ರೇಸ್ ದೋಸ್ ಥಿಂಗ್ಸ್? ಮೈನರ್ ಅವರೆಲ್ಲ ಹೆಂಗ್ ಮಾಡ್ತಾರೆ? ಸೊ ಈ ಮೈನರ್ಸ್ ಕೇಸ್ ಅಲ್ಲಿ 2 ರೀತಿ ನೋಡ್ಬೇಕು. ಒಂದು, ಆರ್ ದೇ ಅರ್ನಿಂಗ್ ದ ಇನ್ಕಮ್ ಫ್ರಮ್ ದೇರ್ ಸ್ಕಿಲ್ಸ್ ಆರ್ ಟ್ಯಾಲೆಂಟ್, ಮ್ಯೂಸಿಷಿಯನ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಆ ತರ ಆದ್ರೆ ಅದು ಅವ್ರ ಕೈಯಲ್ಲೇ ಟ್ಯಾಕ್ಸ್ ಆಗುತ್ತೆ. ಪ್ಯಾನ್ ಅನ್ನ ಒಬ್ಟೈನ್ ಮಾಡ್ಕೋಬೇಕಾಗತ್ತೆ, ಅವರು ರಿಟರ್ನ್ ಫೈಲ್ ಮಾಡಬೇಕು. ಇನ್ನು ಅದರ್ ಕ್ಯಾಟಗರೀಸ್ ಪ್ಯಾಸಿವ್ ಇನ್ಕಮ್, ಈಗ ಇಂಟ್ರೆಸ್ಟ್ ಇನ್ಕಮ್, ಡಿವಿಡೆಂಡ್, ಅದೆಲ್ಲ ಏನಾಗುತ್ತೆ, ಇಟ್ ಇಸ್ ಬೇಸಿಕಲಿ ದ ಪೇರೆಂಟ್ಸ್ ಮನಿ ಅನ್ನೋದು ಅಸಂಪ್ಷನ್. ಸೊ ಇಟ್ ವಿಲ್ ಗೆಟ್ ಕ್ಲಬ್ಡ್ ಇನ್ ದ ಪೇರೆಂಟ್ಸ್ ಹ್ಯಾಂಡ್ಸ್. ಇದನ್ನ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತೀವಿ. ಸೊ ಇದು ಆಸ್ ಇಫ್ ದ ಪೇರೆಂಟ್ ಹ್ಯಾಸ್ ಅರ್ನ್ ದಿಸ್ ಇನ್ಕಮ್ ಅಂತ ಕನ್ಸಿಡರ್ ಆಗಿ ಆ ಪೇರೆಂಟ್ ITR ಅಲ್ಲಿ ಡಿಸ್ಕ್ಲೋಸ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಮೈನರ್ ಇನ್ಕಮ್ ಅಲ್ಲೂ ಟ್ಯಾಕ್ಸ್ ಕಟ್ಟಬೇಕು. ಎನಿ ಇನ್ಕಮ್ ಇಸ್ ಟ್ಯಾಕ್ಸ್ಡ್. ಅಂದ್ರೆ ಅವರು ಆಫ್ಟರ್ 15 years 16 years ಏನೋ ಇದ್ರಲ್ಲೆಲ್ಲ ಅರ್ನ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಅಂತ ಹೇಳ್ತಾ ಇದ್ದೀರಾ. ಓ ಥ್ಯಾಂಕ್ ಯು, ಇದು ಗೊತ್ತಿರಲಿಲ್ಲ ನಮಗೆ. ಓಕೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ಪ್ರಾಪರ್ಟೀಸ್ ಕಡೆ ಬಂದ್ರೆ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಇರುತ್ತೆ ಅಥವಾ ನಾವು ಲೆಟ್ ಔಟ್ ಮಾಡಿರ್ತೀವಿ, ಅದ್ರ ಬಗ್ಗೆ ಟ್ಯಾಕ್ಸೇಷನ್ ಹೆಂಗ್ ಹೋಗುತ್ತೆ? ರೈಟ್. ಈಗ ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ನೀವು ಹೇಳ್ದಾಗೆ ಅದನ್ನ ರೆಂಟ್ಗೆ ನಾವು ಕೊಟ್ಟಿಲ್ಲ ಯಾರಿಗೂ. ಸೊ ಈ ಕೇಸಲ್ಲಿ ಏನು ಅಂದ್ರೆ ಅಸ್ಯೂಮ್ ನೀವು 3 ಮನೆನ ಓನ್ ಮಾಡ್ತೀರಾ, 3 ಮನೆ ಖಾಲಿ ಇದೆ ಅನ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕೆಳಗೆ 2 ಮನೆವರೆಗೂ ದೇ ವಿಲ್ ಸೇ ನೀವೇನು ರೆಂಟಲ್ ಇನ್ಕಮ್ ಆಫರ್ ಮಾಡಬೇಡಿ, ವಿ ಆರ್ ಓಕೆ. ಬಟ್ 3rd ಹೌಸ್ ಇದೆಯಲ್ಲ, ಅದನ್ನ ದೇ ವಿಲ್ ಟ್ರೀಟ್ ಇಟ್ ಆಸ್ ಡೀಮ್ ಟು ಬಿ ರೆಂಟೆಡ್ ಔಟ್. ರೆಂಟ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಡೀಮ್ ಮಾಡ್ತಾರೆ. ಹೌದು. ಬಿಕಾಸ್ ಇದು ಅಗೇನ್ ಪೀಪಲ್ ವಿಲ್ ಓನ್ 5 houses ಅಂಡ್ ಸೇ ದೇ ಡೋಂಟ್ ಅರ್ನ್ ಎನಿ ರೆಂಟಲ್ ಇನ್ಕಮ್ ಅಂದ್ರು, ದಟ್ ವಿಲ್ ಬಿಕಮ್ ಅ ಲೂಪ್ ಹೋಲ್ ಅಲ್ವಾ, ನಮಗೆ ಗವರ್ಮೆಂಟ್ ಗೆ ಟ್ಯಾಕ್ಸ್ ಬರೋದು ಕಡಿಮೆ ಆಗ್ಬಿಡುತ್ತೆ. ಸೊ ಮಾರ್ಕೆಟ್ ರೇಟ್ ಏನಿದೆಯೋ ಆ ಲೊಕ್ಯಾಲಿಟಿಲಿ ಅದನ್ನ ರೆಂಟ್ ಅಂತ ನೀವು ಅಸ್ಯೂಮ್ ಮಾಡ್ಬಿಟ್ಟು ಯು ಹ್ಯಾವ್ ಟು ಆಫರ್ ಇಟ್ ಟು ಟ್ಯಾಕ್ಸ್. ಓಕೆ, ರೆಂಟ್ ಇರ್ಲಿ ಇಲ್ದಿರ್ಲಿ ಅದು 3 ಪ್ರಾಪರ್ಟಿ ಇದೆ, ಒಂದಕ್ಕರು ನಾವು ಕೊಡ್ಲೇಬೇಕು, ಟ್ಯಾಕ್ಸೇಷನ್ ಕಟ್ಲೇಬೇಕು. ಓಕೆ, ಆಕ್ಚುಲ್ ಆಗಿ ಎಷ್ಟೊಂದು ಮನೆಗಳು ಬಾಡಿಗೆ ಕೊಡ್ತಾರೆ, ಅವ್ರು ಕಟ್ತಾರ ಟ್ಯಾಕ್ಸ್? ಕಟ್ತಾರೆ. ಈಗ ತುಂಬಾ ಜನ ಕಂಪ್ಲೈನ್ಸ್ ಓರಿಯೆಂಟೆಡ್ ಆಗಿದ್ದಾರೆ, ಸೊ ಆಫರ್ ಮಾಡ್ತಾರೆ. ಅಂಡ್ ITRದು ಮಹತ್ವ ಏನು ಅನ್ನೋದು ಜನಕ್ಕೂ ಗೊತ್ತಾಗಿದೆ ಈಗ. ಸೊ ಅಂಡ್ ನಾಟ್ ದಟ್ ನಿಮ್ಗೆ 2.5 ಲಕ್ಷ ಎಕ್ಸೀಡ್ ಆದ ತಕ್ಷಣ ನೀವು ಟ್ಯಾಕ್ಸ್ ಪೇಬಲ್ ಬರುತ್ತೆ ಅಂತಾನು ಅಲ್ಲ. ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ರಿಬೇಟ್ ಆಲ್ಸೋ. ಸೇ ನಿಮ್ದು ಇನ್ಕಮ್ 2,55,000 ಅನ್ಕೊಳ್ಳಿ, ಟ್ಯಾಕ್ಸ್ ಒಂದು ಸ್ಮಾಲ್ ಅಮೌಂಟ್ ಬರುತ್ತೆ, ಅದನ್ನ ಕಟ್ಟಬೇಕಿಲ್ಲ. ನಿಮಗೆ ರಿಬೇಟು 5 ಲಕ್ಷದವರೆಗೂ ಸಿಗತ್ತೆ ಅಂಡರ್ ದ ಓಲ್ಡ್ ರಿಜಿಮ್. ಸೊ ಹೇಗಾಗುತ್ತೆ ಅಂದ್ರೆ 2,55,000 ನಿಮ್ ಇನ್ಕಮ್ ಅನ್ಕೊಳ್ಳಿ, ಟ್ಯಾಕ್ಸ್ ಕಂಪ್ಯೂಟ್ ಮಾಡ್ತೀರಾ, ದಟ್ ವಿಲ್ ಸ್ಟ್ರೇಟ್ ಅವೇ ವಿಲ್ ಗೆಟ್ ಅ ರಿಬೇಟ್ ಫಾರ್ ದಟ್ ಅಮೌಂಟ್. ಅಪ್ ಟು 12,500 rupees ರಿಬೇಟ್ ಅಂತ ಕೊಡ್ತಾರೆ. ರಿಬೇಟ್ ಅಥವಾ ಡಿಸ್ಕೌಂಟ್ ಅಂತ ಕರ್ಕೋಬಹುದು ನಾವು ಅದನ್ನ. ಸೊ ಇನ್ಕಮ್ ಇದ್ ಮಾತ್ರಕ್ಕೆ ಅಥವಾ 2.5 ಲಕ್ಷ ಎಕ್ಸೀಡ್ ಆಯ್ತು ಅನ್ನೋದಕ್ಕೋಸ್ಕರ ಟ್ಯಾಕ್ಸ್ ಏನ್ ಕಟ್ಟೋದು ಬೇಡ.
ಬೇಡ ಅದಕ್ಕೆ. ಈ ಟ್ಯಾಕ್ಸ್ ನಾವೆಲ್ಲ ಕಟ್ಟಿದ್ದು ಎಲ್ಲಿ ಹೋಗುತ್ತೆ? ಸೊ ಇದು ನಮ್ಮ ಮಿನಿಸ್ಟ್ರಿ ಆಫ್ ರೆವೆನ್ಯೂ, Okay. ದಟ್ ಇಸ್ ದಿ ಫೈನಾನ್ಸ್ ಮಿನಿಸ್ಟ್ರಿ. ಸೊ ಅವ್ರಿಗೆ ಹೋಗುತ್ತೆ. ಹೌದು. And- ಅದೇ ಗೃಹ ಭಾಗ್ಯ, ಲಕ್ಷ್ಮಿ ಭಾಗ್ಯ ಎಲ್ಲದಕ್ಕೂ ಹೋಗುತ್ತಾ? Okay. ಇದು ಸೆಂಟ್ರಲ್ ಟ್ಯಾಕ್ಸ್ ಆಗಿರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ. Okay. ಅಲ್ಲಿಂದ ಇಫ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸ್ಟೇಟ್, It- ದೆನ್ ನಮ್ಮ ಸ್ಕೀಮ್ಸ್ ಗೆ ಯುಟಿಲೈಸ್ ಆಗುತ್ತೆ. ಯುಟಿಲೈಸ್ ಆಗುತ್ತೆ. ಅದು ಯುಟಿಲೈಸ್ ಆಗುತ್ತೆ. ಅದೇ ಅವ್ರು ಹೌ ದೇ ಅಲೋಕೇಟ್ ದಟ್, Okay. ದಟ್ ವಿಲ್ ಡಿಪೆಂಡ್. ಈಗ GST ಕಲೆಕ್ಷನ್ ಹೋಗತ್ತಲ್ವಾ ಕರ್ನಾಟಕದಿಂದ, ಅದು ವಾಪಸ್ ಕರ್ನಾಟಕಕ್ಕೆ ಎಷ್ಟು ಬರುತ್ತೆ, ಕರ್ನಾಟಕ ಶೇರ್ ಎಷ್ಟು, ಇನ್ಕಮ್ ಟ್ಯಾಕ್ಸ್ ರೆವೆನ್ಯೂಸ್ ಅಲ್ಲಿ ಕರ್ನಾಟಕ ಏನಾದ್ರು ಬರುತ್ತಾ, ಓಕೆ. ಸೊ ಎಲ್ಲ ಅದರ ಬೇಸಿಸ್ ಮೇಲೆ ಎಲ್ಲ ಭಾಗ್ಯಕ್ಕೂ ಹೋಗುತ್ತೆ ಅಂತೀರಾ? ನಮಗ್ ಭಾಗ್ಯ. ಸರ್, ಇನ್ನೊಂದು ಸೇಲ್ ಆಫ್ ಅಸೆಟ್ಸ್, ಅಂದ್ರೆ ಅಸೆಟ್ಸ್ ಇನ್ ಸೆನ್ಸ್ ನಾಟ್ ಪ್ರಾಪರ್ಟಿ ಅಂತಾನೆ ಹೇಳಲ್ಲ, ಶೇರ್ಸ್ ಸೇಲ್ ಮಾಡ್ತೀವಿ, ಶೇರ್ಸ್ ಪರ್ಚೇಸ್ ಮಾಡ್ತೀವಿ, ಅದ್ರದ್ದು ಏನಾದ್ರು ಸೇವಿಂಗ್ಸ್ ನಮ್ಗೆ ಹೆಲ್ಪ್ ಆಗತ್ತಾ? ಸೊ ಸೇವಿಂಗ್ಸ್ ಮೊದಲು ಒನ್ ಇಸ್ ಅದನ್ನ ರಿಪೋರ್ಟ್ ಮಾಡಬೇಕು ಫಸ್ಟ್. ಹ್ಮ್. ಎಷ್ಟೊಂದ್ ಜನ ಅದನ್ನು ಮಿಸ್ ಮಾಡ್ತಾರೆ. ಹ್ಮ್. ಈಗ ಕೆಲವರು ವೆಹಿಕಲ್ ಸೇಲ್ ಆಗೋದು ಹ್ಮ್. ಅಂತದ್ದು ಎಲ್ಲದಕ್ಕೂ ನೋಡ್ಬೇಕಾಗತ್ತೆ. ಏನಾದ್ರು ನನಗೆ ಕ್ಯಾಪಿಟಲ್ ಗೇನ್ ಬರ್ತಿದ್ಯಾ, ಜ್ಯುವೆಲ್ರಿ ಸೇಲ್ ಮಾಡ್ತಾರೆ ಕೆಲವರು, ಓಕೆ. ಹಳೆಯದು ಇನ್ಹೆರಿಟೆಡ್ ಜ್ಯುವೆಲ್ರಿ ಇರುತ್ತೆ, ಹ್ಮ್. ಅದನ್ನ ಸೇಲ್ ಮಾಡ್ತೀವಿ. ಅದು ನಮ್ ಇನ್ಕಮ್ ಟ್ಯಾಕ್ಸ್ ತೋರಿಸ್ಬೇಕಾ? ಹೌದು ಹೌದು, ಇದನ್ನ ಕ್ಯಾಪಿಟಲ್ ಗೇನ್ಸ್ ಅಂತೀವಿ. ಅಸೆಟ್ ಮಾರಿದಾಗ ನಮಗೆ ಗೇನ್ ಬರುತ್ತೆ ಅಂತ. ಕೆಲವು ಕೇಸಲ್ಲಿ ಲಾಸು ಆಗ್ಬೋದು, ಬಟ್ ಡಿಸ್ಕ್ಲೋಸ್ ಮಾಡಬೇಕು, ಸೇಯಿಂಗ್ ದಟ್ ನಾನು ಇಷ್ಟಕ್ಕೆ ಕೊಂಡ್ಕೊಂಡಿದ್ದೆ, ಇಷ್ಟಕ್ಕೆ ಮಾರಿದೆ, ದಿಸ್ ಇಸ್ ಮೈ ಪ್ರಾಫಿಟ್ ಆರ್ ಲಾಸ್. ಗವರ್ಮೆಂಟ್ ರೂಲ್ಸ್ ಪ್ರಕಾರ ನಾವ್ ಎಷ್ಟು ಹೆಣ್ಮಕ್ಳು ಜ್ಯುವೆಲ್ರಿ ಇಟ್ಕೋಬಹುದು ಸರ್? ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಸರ್ಟನ್ ಇದು ಹೌದಾ? ಗ್ರಾಮ್ Okay. ಲೆಕ್ಕ ಇದೆ. Okay, okay. ದಟ್ ಇಸ್ ವಾಟ್ ಎನಿವನ್ ಕ್ಯಾನ್ ಹೋಲ್ಡ್. ಓಕೆ. ಮಿಕ್ಕಿದೆಲ್ಲ ನಾವು ಗವರ್ಮೆಂಟ್ ತೋರಿಸ್ಬೇಕು ಇದನ್ನ ಹೋಲ್ಡ್ ಮಾಡ್ತೀವಿ ಅಂತ. ಸೊ ಹೋಲ್ಡ್ ಇಸ್ ಡಿಫರೆಂಟ್. Okay. ನಾನು ಹೇಳ್ತಾ ಇರೋದು ಏನೋ ಮಾರಿದ್ರಿ ಅಂದ್ರೆ ಹಾ. ನೀವು ಅದಕ್ಕೆ ಟ್ಯಾಕ್ಸ್ ಕಂಪ್ಯೂಟ್ ಮಾಡಬೇಕು ಅನ್ನೋದು. ಓಕೆ ಓಕೆ. ಈಗ ಜಸ್ಟ್ ಡಿಸ್ಕ್ಲೋಸರ್ ಅಂತ ನೀವು ಕೇಳ್ತಾ ಇರೋದು, ಹೌದು. ಅದು ಎಲ್ರಿಗೂ ಅಪ್ಲಿಕಬಲ್ ಬರಲ್ಲ. ಓಕೆ. ನನ್ನ ಇನ್ಕಮ್ 50 ಲಕ್ಷ ಎಕ್ಸೀಡ್ ಆದ್ರೆ ಹ್ಮ್. ಅವಾಗ ನಾನು ಪ್ರತಿ ಒಂದು ಅಸೆಟ್ ಅಂಡ್ ಲಯಬಿಲಿಟಿ ನಂದು ಏನಿದೆಯೋ, ಪರ್ಸನಲ್ ಅಸೆಟ್ಸ್, ವೆಹಿಕಲ್, ಜ್ಯುವೆಲ್ರಿ, ಪೇಂಟಿಂಗ್ಸ್, ಏನೇ ಇದ್ರು, ವಾಚಸ್, ಎಕ್ಸ್ಪೆನ್ಸಿವ್ ವಾಚಸ್, ಪ್ರತಿ ಒಂದನ್ನು ಡಿಸ್ಕ್ಲೋಸ್ ಮಾಡ್ಬೇಕಾಗತ್ತೆ. 50 ಲಕ್ಷದ ಮೇಲೆ ಇನ್ಕಮ್ ಇದ್ರೆ ಮಾತ್ರ. ಇನ್ಕಮ್ ಇದ್ರೆ ಮಾತ್ರ. ಹೌದು. ಇನ್ಕಮ್ ಇದ್ರೆ ಮಾತ್ರ. ಇವಾಗ ನಾನು ಮಿಸ್ ಮ್ಯಾಚ್ ಆಗೋಯ್ತು, ನಾನು ಏನೋ ಪ್ರಾಪರ್ಟಿ ಏನೋ ಮಾಡಿದೆ, ಅಥವಾ ನನ್ನ ಸ್ಯಾಲರಿನ ಸರಿಯಾಗಿ ಸೋತಿರ, ಸಮಥಿಂಗ್ ಮಿಸ್ ಮ್ಯಾಚ್, Correct. ಅದನ್ನ ಕರೆಕ್ಷನ್ ಗೆ ಇದೆಯಾ ಆಪ್ಷನ್? ಹೌ ಮೆನಿ ಟೈಮ್ಸ್ ಐ ಕ್ಯಾನ್ ಡೂ ದ ಕರೆಕ್ಷನ್? ಸೊ ಇದು ರಿವೈಸ್ಡ್ ರಿಟರ್ನ್ ಅಂತ ಕರಿತೀವಿ. ಸೊ ಈಗ ನಾವು ಮಾರ್ಚ್ 25 ಇಯರ್ ಅಂತ ತಗೊಂಡ್ರೆ ನಿಮಗೆ ಡಿಸೆಂಬರ್ 25 ವರೆಗೂ ಟೈಮ್ ಇದೆ ರಿವೈಸ್ ರಿಟರ್ನ್ ಫೈಲ್ ಮಾಡಕ್ಕೆ. ದಟ್ ಕ್ಯಾನ್ ಬಿ ಡನ್ ಎನಿ ನಂಬರ್ ಆಫ್ ಟೈಮ್ಸ್, ಬಟ್ ನಾಟ್ ಅಡ್ವೈಸಬಲ್ ಟು ಕೀಪ್ ಆನ್ ರಿವೈಸಿಂಗ್. ಆಯ್ತು, ಒಂದ್ಸಲ ನಿಮಗೆ ಮಿಸ್ಟೇಕ್ ಐಡೆಂಟಿಫೈ ಆದ್ರೆ ಎಲ್ಲಾನು ಒಂದ್ಸಲ ನೋಡ್ಬಿಟ್ಟು ಪ್ರಾಪರ್ ರಿಟರ್ನ್ ಒಂದು ರಿವೈಸ್ ರಿಟರ್ನ್ ಫೈಲ್ ಮಾಡಬಹುದು. ಅದಕ್ಕೆ ಏನಾದ್ರು ಪೆನಾಲ್ಟೀಸ್, ಚಾರ್ಜಸ್ ಏನಾದ್ರು ಇದೆಯಾ ರಿವೈಸ್ ರಿಟರ್ನ್? ಅದಕ್ಕೇನೂ ಇಲ್ಲ. ನೀವು ಫರ್ದರ್ ಲಯಬಿಲಿಟಿ ಡಿಸ್ಕ್ಲೋಸ್ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಇಂಟ್ರೆಸ್ಟ್ ಬರುತ್ತೆ. ಓಕೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ 26AS ಅಲ್ಲಿ ಏನೇನು ಆಪ್ಷನ್ಸ್, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಏನಾದ್ರು ಇದೆ ಫೈಲಿಂಗ್? ಸೊ 26AS ಅನ್ನೋದು ಹೇಗೆ ಅಂದ್ರೆ, ನಾವು ಮಾತಾಡ್ದಲ್ಲ TDS ಡಿಡಕ್ಟ್ ಮಾಡ್ತಾರೆ ಅಂತ, ಬ್ಯಾಂಕು, ಎಂಪ್ಲಾಯರು. ಸೊ ಈ TDS ಎಲ್ಲ ನಮಗೆ ಎಲ್ಲೋ ಒಂದು ಅಪಿಯರ್ ಆಗ್ಬೇಕಲ್ವಾ? ಹೌದು. ನನಗೆ ಎಷ್ಟು ಡಿಡಕ್ಟ್ ಆಗಿದೆ ನಂಗೆ ಹೇಗೆ ಗೊತ್ತಾಗುತ್ತೆ ರಿಟರ್ನ್ ಫೈಲ್ ಮಾಡುವಾಗ? ಸೊ ದಟ್ ಇಸ್ ಫಾರ್ಮ್ 26AS. ಅದು ನಿಮಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಓಕೆ. ಡೌನ್ಲೋಡ್ ಮಾಡ್ಬಿಟ್ಟು ಚೆಕ್ ಮಾಡಬೇಕು. ಓಕೆ. ಸೇ ನಿಮ್ಮ ಬ್ಯಾಂಕ್ ಇಂಟ್ರೆಸ್ಟ್ ಇನ್ಕಮ್ ಇಸ್ ಸೇ 1 lakh, ಅವರು TDS 10,000 ಮಾಡಿದ್ದಾರೆ ಅನ್ಕೊಳ್ಳಿ, ಅಂಡ್ ಯು ಹವ್ ಆಪ್ಟೆಡ್ ಫಾರ್ ಪೇಮೆಂಟ್ ಆಫ್ ದಟ್ ಇಂಟ್ರೆಸ್ಟ್. ನಾನು ಬ್ಯಾಂಕ್ ಬಂದು ಕೂತ್ಕೋಬೇಕು ಅಂತ ಹೇಳಿದೀರಾ, 90,000 ಬರ್ಬೇಕಲ್ವಾ? ಸೊ ಯು ಹ್ಯಾವ್ ಟು ಚೆಕ್ ದಟ್ ಆಲ್ಸೋ. ಕೆಲವು ಸಲ ರಿಪೋರ್ಟಿಂಗ್ ಮಿಸ್ಟೇಕ್ ಆಗಿರ್ಬೋದು, ಆತರ ಏನೇ ಇದ್ರೆ ಯು ಶುಡ್ ಅಪ್ರೋಚ್ ದ ಡಿಡಕ್ಟರ್. ಇನ್ ದಿಸ್ ಕೇಸ್ ಬ್ಯಾಂಕ್ಗೆ ಹೋಗ್ಬಿಟ್ಟು ನನಗೆ ನೀವು ಇಷ್ಟು TDS ಅಂದಿದ್ದೀರಾ ಬಟ್ ಅಷ್ಟಾಗಿಲ್ಲ, ಕೆನ್ ಯು ಕ್ಲಾರಿಫೈ ಅಂತ ಕೇಳ್ಕೊಂಡು ಅದನ್ನ ರೆಕ್ಟಿಫೈ ಮಾಡಿಸ್ಕೊಂಡು ಪ್ರಾಪರ್ 26AS ಬರೋಂಗ್ ಮಾಡ್ಕೋಬೇಕು. ಓಕೆ. ಇವಾಗ ನಾನು ಪ್ರಾಪರ್ಟಿ ಸೇಲ್ ಮಾಡಿದೀನಿ, ನಾನು ಎಲ್ಲೂ ರಿಪೋರ್ಟೇ ಮಾಡಿಲ್ಲ, ಬಿಟ್ಟೋಗಿದ್ಯೋ ಅಥವಾ ಬೇಕು ಅಂತ ಏನ್ ಮಾಡಿದ್ರೆ ಅದರ ಸೆಕೆಂಡ್ರಿ. ರೈಟ್. ಹೌ ಮಚ್ ಟೈಮ್ ಐ ವಿಲ್ ಹ್ಯಾವ್ ಡ್ಯೂರೇಷನ್ ಟು ಫೈಲ್ ದಿಸ್ ಬ್ಯಾಕ್? ಸೊ ಅದೇ ಒನ್ ಇಸ್ ದ ರಿವೈಸ್ ರಿಟರ್ನ್, ಡಿಸೆಂಬರ್ ವರೆಗೂ ಟೈಮ್ ಇರುತ್ತೆ. ಅದಕ್ಕೂ ನಾ ಮಾಡಿಲ್ಲ. ಅದು ಇಲ್ಲ ಅಂದ್ರೆ ಈಗ ನಮಗೆ 4 ವರ್ಷ ಟೈಮ್ ಇದೆ ಟು ಫೈಲ್ ಸಮಥಿಂಗ್ ಕಾಲ್ಡ್ ಅಪ್ಡೇಟೆಡ್ ರಿಟರ್ನ್ ಅಂತ. ಓಕೆ. ಬೇಸಿಕಲಿ ಇದು ಮೊದಲು ಇರ್ಲಿಲ್ಲ, ಇವಾಗ ಹೊಸದಾಗಿ ತಂದಿದ್ದಾರೆ. ನೀವೇನೇ ಇನ್ಕಮ್ ಬಿಟ್ಟು ಹೋಗಿದ್ರು ಅದನ್ನ ಡಿಕ್ಲೇರ್ ಮಾಡ್ಬಿಟ್ಟು ಫೈಲ್ ಮಾಡ್ಬೋದು. ಓಕೆ. ನಾನು ಫೈಲೇ ಮಾಡ್ಲಿಲ್ಲ, ಐ ವಿಲ್ ಗೆಟ್ ಪನಿಷ್ಮೆಂಟ್ಸ್. ಸೊ ನಾನು ಅವಾಗಲೇ ಹೇಳ್ದಂಗೆ ಎಷ್ಟೊಂದು ಸೋರ್ಸಸ್ ಇದೆ ಡಿಪಾರ್ಟ್ಮೆಂಟ್ಗೆ ಐಡೆಂಟಿಫೈ ಮಾಡಕ್ಕೆ. ಬ್ಯಾಂಕ್ಸ್ ರಿಪೋರ್ಟ್ ಮಾಡುತ್ತೆ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ರಿಪೋರ್ಟ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಪರ್ಚೇಸಸ್ ರಿಪೋರ್ಟ್ ಆಗುತ್ತೆ, ಸೇಲ್ಸ್ ರಿಪೋರ್ಟ್ ಆಗುತ್ತೆ. ಇದೆಲ್ಲ ರಿಪೋರ್ಟ್ ಆಗ್ತಿರುವಾಗ ನ್ಯಾಚುರಲಿ ಸಿಸ್ಟಮ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ. ಇದನ್ನ ಬಿಟ್ಟು ಸಪೋಸ್ ಯಾರೋ ಕ್ಯಾಶ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಿದ್ರು ಅನ್ಕೊಳ್ಳಿ, ಸುಮ್ನೆ ಇರ್ತಾರ? ದೇ ವಿಲ್ ಪರ್ಚೇಸ್ ಐದರ್ ಅ ಕಾರ್ ಆರ್ ಅ ಪ್ರಾಪರ್ಟಿ, ಅಲ್ಲೂ ಐಡೆಂಟಿಫೈ ಆಗೋ ಚಾನ್ಸಸ್ ಇದೆ. ಓಕೆ.
ದೇ ವಿಲ್ ಗೆಟ್ ಟು ನೋ ಹೆಂಗಾದ್ರೂ. ಒಂದಲ್ಲ ಒಂದ್ ಕಡೆ ಹಿಡಿತು. ಈಗ ಸೋಷಿಯಲ್ ಮೀಡಿಯಾ ಸ್ಕ್ರೂಟಿನಿನೂ ಆಗತ್ತೆ ಅನ್ನೋದು ಒಂದಿದೆ. ಅದು ಒಂದಾಗತ್ತಾ ಈಗ? ದಟ್ ಇಸ್ ಆಲ್ಸೋ ದೇರ್. ಓಕೆ. ಏನ್ ಹಾಗಂದ್ರೆ ಈಗ ಪೋಸ್ಟ್ ಹಾಕೋತಾರೆ ಕೆಲವರು, ನಾನು ಈ Reels. ಕಾರ್ ಕೊಂಡ್ಕೊಂಡೆ or I ಬಿಟ್ಬಿಡ್ಬೇಕಂದ್ರೆ. visited. ಹಾಗಲ್ಲ, ಬಿ ಕಂಪ್ಲೈಂಟ್ ಅಷ್ಟೇ. ಅಷ್ಟೇ, ಅದನ್ನ ಇದ್ ಮಾಡಿ. ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಓಕೆ ಓಕೆ. ಈ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಕೆಲವು ಮಿತ್ಸ್ ಇದೆ, ಅದನ್ನ ಹೇಳ್ಕೊಂಡು ಹೋಗ್ತೀವಿ. ಟ್ರೂ ಆರ್ ಫಾಲ್ಸ್ ಅದನ್ನ ಹೇಳ್ಕೊಂಡು ಹೋಗಿ ಸಾಕು. ನಾನು ಇವಾಗ ಲೆಸ್ ದನ್ ಟ್ಯಾಕ್ಸಬಲ್ ಇನ್ಕಮ್ ಇದೀನಿ, ನಾನು ರಿಟರ್ನ್ಸ್ ಫೈಲ್ ಮಾಡೋದು ಬೇಡ. ಇಲ್ಲ, ನಾನು ಹೇಳ್ದಂಗೆ 2.5 ಲಕ್ಷ ಓಲ್ಡ್ ರೆಜಿಮ್ ಅಲ್ಲಿ, 3 ಲಕ್ಷ ನ್ಯೂ ರೆಜಿಮ್ ಅಲ್ಲಿ ಹ್ಮ್. ಎಕ್ಸೀಡ್ ಆದ್ರೆ ರಿಟರ್ನ್ ಫೈಲ್ ಮಾಡಬೇಕು. ಹ್ಮ್. ನಿಮ್ಮ ರಿಬೇಟ್ ಎಲಿಜಿಬಿಲಿಟಿ ಇದ್ರೆ ಅದು ಸಿಗತ್ತೆ, ಟ್ಯಾಕ್ಸ್ ಕಟ್ಟೋದು ಬೇಡ, ಹ್ಮ್. ಬಟ್ ರಿಪೋರ್ಟಿಂಗ್ ಮಾಡ್ಲೇಬೇಕು. ಬಿಲೋ 2.5 lakhs ಇದ್ರೆ ರಿಟರ್ನ್ ಫೈಲ್ ಮಾಡ್ಬೇಕಾ? ಬೇಡ, ಬಟ್ ನಿಮ್ಗೆ ಅಕಸ್ಮಾತ್ TDS ಡಿಡಕ್ಟ್ ಆಗಿತ್ತು ಅನ್ಕೊಳ್ಳಿ. ಫ್ರೀಲಾನ್ಸಿಂಗ್ ಮಾಡ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ, ಬಿಕಾಸ್ ಐ ಆಮ್ ನಾಟ್ ವರ್ಕಿಂಗ್ ವಿತ್ ಎನಿಬಡಿ. ಓಕೆ, ಫ್ರೀಲಾನ್ಸಿಂಗ್ ಡಸಂಟ್ ಮೀನ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಫ್ರೀ ಅಲ್ವಾ? ಸೊ ದೇರ್ ಇಸ್ ಸ್ಟಿಲ್ ಇನ್ಕಮ್, ಅಂಡ್ ಇನ್ಕಮ್ ಎಲ್ಲಿದೆಯೋ ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ಎಕ್ಸೆಂಪ್ಷನ್ ಈ ತರ ಫ್ರೀಲಾನ್ಸರ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ. ಸೊ ಇಟ್ ಇಸ್ ಅಪ್ಲಿಕಬಲ್. ಓಕೆ, ನನಗೆ TDS ಡಿಡಕ್ಟ್ ಆಗ್ತದೆ ಆಫೀಸಲ್ಲಿ, ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಆಯ್ತು, ಟ್ಯಾಕ್ಸ್ ಕಟ್ತಾ ಇದೀನಿ, ಹೋಗ್ತದೆ, ಫೈಲಿಂಗ್ ನಾನು ಮಾಡಲ್ಲ. ಇಲ್ಲ, ಸೊ TDS ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಡಕ್ಟರ್ ಅಥವಾ ಎಂಪ್ಲಾಯರ್ ಅಂತ ತಗೋಬಹುದು. ಇನ್ಕಮ್ ಟ್ಯಾಕ್ಸ್ ಇಸ್ ಮೈ ಲಯಬಿಲಿಟಿ ಬಿಕಾಸ್ ಐ ಹ್ಯಾವ್ ಅರ್ನ್ಡ್ ದ ಇನ್ಕಮ್. ಸೊ ಐ ಶುಡ್ ಸ್ಟಿಲ್ ಫೈಲ್ ಮೈ ITR ಅಂಡ್ ಕ್ಲೇಮ್ ದ TDS ಕ್ರೆಡಿಟ್. ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದೀನಿ, ಇದು ಸಖತ್ ಡೇಂಜರಸ್. ಸೊ ದಟ್ ನನ್ನ ಇನ್ಕಮ್ ಗೊತ್ತಾಗುತ್ತೆ, ಸುಮ್ನೆ ಪೆನಾಲ್ಟೀಸ್ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ. ಇಸ್ ಇಟ್ ಟ್ರೂ? ಇಲ್ಲ, ಸೊ ರಿಪೋರ್ಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ, ಅಕ್ಯುರೇಟ್ ಆಗಿ ಮಾಡಿ ಕರೆಕ್ಟ್ ಆಗಿ ಟ್ಯಾಕ್ಸಸ್ ಕಟ್ಟಿದ್ರೆ ಏನು ಯೋಚಿಸೋದಿಲ್ಲ. ಅಕಸ್ಮಾತ್ ಡಿಪಾರ್ಟ್ಮೆಂಟ್ ಏನೋ ಒಂದು ಅಸೆಸ್ಮೆಂಟ್ ಸ್ಕ್ರೂಟಿನಿ ಅಂತ ಪಿಕಪ್ ಮಾಡಿದ್ರು, ವಿ ಕ್ಯಾನ್ ಜಸ್ಟಿಫೈ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್. ಓಕೆ, ನಾನು ಸೀನಿಯರ್ ಸಿಟಿಸನ್, ನನ್ಗೇನು ಇನ್ಕಮ್ ಇಲ್ಲ, ನಾನೇನು ಫೈಲ್ಸ್ ಮಾಡಲ್ಲ. ಇನ್ಕಮ್ ಇಲ್ಲ ಅಂದ್ರೆ ಓಕೆ, ಇನ್ಕಮ್ ಇದ್ರೆ ಯು ವಿಲ್ ಹ್ಯಾವ್ ಟು ಫೈಲ್. ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿ ಡೆಪಾಸಿಟ್ಸ್ ಅದು ಇದು ಇಟ್ಕೊಂಡಿರ್ತಾರೆ, ದಟ್ಸ್ ಆಲ್ಸೋ ಇನ್ಕಮ್ ಅಗೇನ್. ಹೌದು, ಇವನ್ ದೇ ಹ್ಯಾವ್ ಟು ಫೈಲ್ ರಿಟರ್ನ್ ಫಾರ್ ದಟ್. ಹೌದು, ಓಲ್ಡ್ ರೆಜಿಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಎನ್ಹಾನ್ಸ್ ಥ್ರೆಶೋಲ್ಡ್ಸ್ ಇವೆ ಬಿಕಾಸ್ ದೇ ಆರ್ ಸೀನಿಯರ್ ಸಿಟಿಸನ್ಸ್. ಅದನ್ನ ನಾವು ಬ್ರೀಚ್ ಮಾಡಿದ್ರೆ ಕಟ್ಟಲೇಬೇಕು. ಓಕೆ, ಲಾಸ್ಟ್ ಮಿತ್ ಇದು. ಸಿ, ನಂದು ಇನ್ಕಮ್ ಇದೆ, ನಾನು ರಿಟರ್ನ್ಸ್ ಫೈಲ್ ಮಾಡಲ್ಲ, ನನ್ನ ಬಗ್ಗೆ ಯಾರೂ ಗೊತ್ತಾಗಲ್ಲ. So this is something we addressed. Various reportings are there from various sources. ಅದ್ಬಿಟ್ಟು ನಮ್ಮ ವೆಲ್ತ್ ಕ್ರಿಯೇಷನ್ ಡಿಪಾರ್ಟ್ಮೆಂಟ್ ಗೊತ್ತಾಗತ್ತೆ. ಸೊ ಗೊತ್ತಾಗೇ ಆಗತ್ತೆ. ಬಿ ಕಂಪ್ಲೈಂಟ್ ಅಂಡ್ ಫೈಲ್ ಯುವರ್ ರಿಟರ್ನ್ಸ್ ಪ್ರಾಪರ್ಲಿ. ಮೇಕ್ ಯುವರ್ ಮೈಂಡ್ ಅಂಡ್ ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ as a duty and a responsibility ಅಷ್ಟೇ. Then everything will be peaceful. ಬಟ್ ಎಲ್ಲಾರು ಒಂದ್ ಕಡೆ ಕಂಡು ಹಿಡಿದೇ ಹಿಡಿತಾರೆ, ಸಮ್ ಸೋರ್ಸಸ್ ಇಂದ ಗೊತ್ತಾಗಿ ಆಗುತ್ತೆ ಇದು. ಓಕೆ ಸರ್, ಎಲ್ಲಾ ಕಡೆ ಇವಾಗ ಸಿಬಿಲ್ ವಾಟ್ ಇಸ್ ಇಟ್? ಸೊ ಈ ಕ್ರೆಡಿಟ್ ರೇಟಿಂಗ್ ದಟ್ ಇಸ್ ಅಗೇನ್ ಇಂಪಾರ್ಟೆಂಟ್ ವೆನ್ ಯು ಅವೈಲ್ ಲೋನ್ಸ್. ಹೌದು, ಸಿಬಿಲ್ಗೂ ಟ್ಯಾಕ್ಸ್ಗೂ ಏನು ಸಂಬಂಧ ಇಲ್ವಾ? ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅದಕ್ಕೂ ಏನು ಇಲ್ಲ. ಸಿಬಿಲ್ ತಗೊಂಡು ಲೋನ್ ತಗೊಂಡ್ಮೇಲೆ ಇನ್ಕಮ್ ಟ್ಯಾಕ್ಸ್ ಗೊತ್ತಾಗುತ್ತೆ. ಅದಕ್ಕೆ ಗೊತ್ತಾಗುತ್ತೆ. ತುಂಬಾ ಯಂಗ್ ಆಗಿ CA ಮಾಡ್ಕೊಂಡು ಯು ಹ್ಯಾವ್ ಗಿವನ್ ಗ್ಯಾದರ್ಡ್ ಅಸ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್. ವಿ ಆರ್ ವೆರಿ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ವೆರಿ ನೈಸ್. ತುಂಬಾ ಜನ ಸೀನಿಯರ್ CAs ನ ನಾವು ಮೀಟ್ ಮಾಡಿದೀವಿ ಆಕ್ಚುಲಿ ನಮ್ಮ ಜರ್ನಿನಲ್ಲಿ. CA ಅಂದ ತಕ್ಷಣ ದೊಡ್ಡವ್ರು ಇರ್ಬೇಕು ಅಂತ. ವಿ ಆರ್ ಶಾಕ್ ಟು ಸಿ ಯು. ಅಂದ್ರೆ ಒಂದು ಇಷ್ಟು ಯಂಗಾಗಿ ಇಷ್ಟೊಂದು ಅಚೀವ್ಮೆಂಟ್. ಯುವರ್ ಅಚೀವ್ಮೆಂಟ್ ಇಸ್ ವೆರಿ ಗ್ರೇಟ್. ಒಂದ್ ಸ್ವಲ್ಪ CA ಬಗ್ಗೆ ನಿಮ್ ಜರ್ನಿ ಹೇಳ್ಬಿಟ್ರೆ ವಿಲ್ ಎಂಡ್ ಅಪ್ ದಿಸ್. ಸೊ ಅದೇ ನನಗೆ ಇಂಟ್ರೆಸ್ಟ್ ಅಂತ ಬಂದಿದ್ದು ವೆನ್ ಐ ವಾಸ್ ಇನ್ ಮೈ ಸೆಕೆಂಡ್ PU. ಅಲ್ಲಿವರೆಗೂ ಐ ವಾಸ್ ಥಿಂಕಿಂಗ್ ಐದರ್ ಲಾ ಆರ್ CA, ಬಟ್ ದೆನ್ ಐ ಮೇಡ್ ಅಪ್ ಮೈ ಮೈಂಡ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್. ಅಂಡ್ ಕೋರ್ಸು ಚಾಲೆಂಜಿಂಗ್ ಅಂತ ಕೇಳ್ತಿದ್ವಿ, ಯಾರ್ಯಾರು ಸೀನಿಯರ್ಸ್ ಇದ್ರು. ಸೊ ಅದರಿಂದ ಒಂದು ಅಟೆಂಪ್ಟ್ ಮಾಡೋಣ. ಗೊತ್ತಿತ್ತು, ಅವಾಗ್ಲೂ ಅವೇರ್ನೆಸ್ ಇತ್ತು ದಟ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗೋದು ಕಷ್ಟ ಅದೆಲ್ಲ, ಬಟ್ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡಿದ್ದು. ಸೊ ನಾನ್ ಮಾಡಿದಾಗ ದೇರ್ ವರ್ 3 stages CA ನಲ್ಲಿ: ಫೌಂಡೇಶನ್, ಇಂಟರ್, ಅದಾದ್ಮೇಲೆ ಆರ್ಟಿಕಲ್ಶಿಪ್ ಅಂತ 3 years ಇತ್ತು, ಅದಾದ್ಮೇಲೆ ಫೈನಲ್. ಸೊ ದಟ್ ವಾಸ್ ದ ಜರ್ನಿ. ನೀವು ಎಲ್ಲಾದ್ರೂ ಅದಕ್ಕೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ನ ಸಜೆಸ್ಟ್ ಮಾಡ್ತೀರಾ? ಯಾ, ಓಕೆ. ಸೊ ಯು ಸೇ ಆನ್ಲೈನ್ ಇಸ್ ಆಲ್ಸೋ ಗುಡ್ ಒನ್. ಯಾಕಂದ್ರೆ ಕೆಲವರು ಹೇಳ್ತಾರೆ ಆನ್ಲೈನ್ ಮಾಡಿದ ಕೋರ್ಸ್ಗೆ ವ್ಯಾಲ್ಯೂಸ್ ಇಲ್ಲ. ಹೌದು, ಇಲ್ಲ, ದಿಸ್ ಇಸ್ ಫಾರ್ ಅಸ್ ಟು ಒಬ್ಟೈನ್ ಅ ಡಿಗ್ರಿ ಅಲ್ವಾ, ಆರ್ ಅ ಕ್ವಾಲಿಫಿಕೇಶನ್. ಸೊ ನಿಮಗೆ ಕಂಫರ್ಟಬಲ್ ಇದೆ, ಅರ್ಥ ಆಗ್ತಿದೆ, ನಾನು ನೋಟ್ಸ್ ಮಾಡ್ಕೋತಿದ್ದೀನಿ ಡ್ಯೂರಿಂಗ್ ದ ಸೆಷನ್ ಅಂದ್ರೆ ಗ್ರಾಸ್ಪ್ ಮಾಡ್ತಿದ್ರೆ ಇಟ್ ಇಸ್ ಅಪ್ ಟು ದ ಇಂಡಿವಿಜುವಲ್. ಬಟ್ ಈವನ್ ನೌ ದೇರ್ ಆರ್ ಪೀಪಲ್ ಹೂ ಸೇ ಆನ್ಲೈನ್ ತಲೆಗೆ ಹತ್ತಲ್ಲ,
ನನಗೆ ಫಿಸಿಕಲಿ ಹೋಗಿ ಟೀಚರನ್ನ ಮುಖಾಮುಖಿ ನೋಡಬೇಕು ಹಾಗೆ ಅಂದ್ಕೊಂಡವ್ರಿಗೆ ತಲೆ ಹತ್ತಲ್ಲ ಓದೋದು. ಓಕೆ, ನಾನು ಆನ್ಲೈನ್ ಕೋರ್ಸ್ ತಗೊಂಡು ನಾನು ಮಾಡಿದೀನಿ. ಕಾರ್ಪೊರೇಟ್ಸ್ ವಿಲ್ ಇದು ಆನ್ಲೈನ್ ಕೋರ್ಸಸ್ ನ ಅಕ್ಸೆಪ್ಟ್ ಮಾಡ್ತಾರಾ? ಸೊ ದಿಸ್ ಇಸ್ ಜಸ್ಟ್ ಎ ಕೋಚಿಂಗ್. ಐ ಸ್ಟಿಲ್ ಹ್ಯಾವ್ ಟು ಕ್ಲಿಯರ್ ಮೈ CA. ಸೊ ದಿಸ್ ಇಸ್ ನಾಟ್ ಎ ಕೋರ್ಸ್ ಇನ್ ಇಟ್ ಸೆಲ್ಫ್. ನಾನು ಹೇಳ್ತಾ ಇರೋದು ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ನನಗೆ ಡೈರೆಕ್ಟ್ ಟ್ಯಾಕ್ಸಸ್ ನನಗೆ ಒಬ್ಬನಿಗೆ ಓದ್ಕೊಳಕ್ ಆಗಲ್ಲ. ಐ ವಾಂಟ್ ಹೆಲ್ಪ್. ಸೊ ನಾನೊಂದು ಕೋಚಿಂಗ್ ಕ್ಲಾಸ್ಗೆ ಹೋಗ್ತೀನಿ. ದೇ ವಿಲ್ ಇಂಪಾರ್ಟ್ ಕೋಚಿಂಗ್. ಕೆಲವರು ಮಾಕ್ ಟೆಸ್ಟ್ ಅಂತೆಲ್ಲ ಆರ್ಗನೈಸ್ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಇನ್ಸ್ಟಿಟ್ಯೂಟ್ ಕಂಡಕ್ಟ್ ಮಾಡೋ ಎಕ್ಸಾಮ್ ಅನ್ನ ಬರೀಬೇಕು. ಇಫ್ ಯು ಕ್ಲಿಯರ್ ದಟ್ ದೆನ್ ಓಕೆ. ನಿಮ್ಗೆ ಮಾಮೂಲಿ ಇವಾಗ BCom ಮಾಡಿರ್ತೀವಿ, ಇನ್ನೇನೋ ಸಮ್ ICWA ಅದೆಲ್ಲ ಏನೇನೋ ಇತ್ತು. ಇದರಿಂದ CAಗೆ ಎಷ್ಟು ಜಂಪ್ ಇರುತ್ತೆ ಅಂದ್ರೆ ಸ್ಯಾಲ್ರಿನಲ್ಲಿ ಇರ್ಬೋದು, ನಾಲೆಡ್ಜ್ ಅಲ್ಲಿ ಇರ್ಬೋದು. ಹೌ ದೇ ಆರ್ ಡಿಫರೆಂಟ್ ಫ್ರಮ್ ಅದರ್ಸ್? ಈಗ ಅದೇ ನಮ್ದು ಒಂದು ಈಗ ಅಡ್ವೈಸರಿ ಆಗ್ಲಿ ಲಿಟಿಗೇಷನ್ ನಮ್ದು ಒಂದು ಏರಿಯಾ ಇದೆ. ICW ಅದು ಅವ್ರದೇ ಒಂದು ನೀಶ್ ಏರಿಯಾ ಇರುತ್ತೆ. ಸೊ ಡೈರೆಕ್ಟ್ಲಿ ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ನಮಗೆ ಹೌ ದ ಕೋರ್ಸ್ ಶೇಪ್ ಮೀ, ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಹೌ ಯು ಆರ್ ನಾಲೆಜಬಲ್ ಇನ್ ದ ಸಬ್ಜೆಕ್ಟ್? ನಾಲೆಡ್ಜು ಇನ್ನೂ ಕಲಿತಾನೆ ಇರ್ತೀವಿ ಎವ್ರಿ ಡೇ. ಹೊಸ ಚಾಲೆಂಜಸ್ ಬರುತ್ತೆ. ಲಿಟಿಗೇಷನ್ ಆಗ್ಲಿ ಅಡ್ವೈಸರಿ ಆಗ್ಲಿ ಕೆಲವುದು ಯುನೀಕ್ ಸಿಚುವೇಶನ್ಸ್ ಇರುತ್ತೆ. ಸೊ ಒಂದೆರಡು ಮೂರು ಯೂನಿಕ್ ಸಿಚುವೇಶನ್ಸ್ ಯಾವ್ದಾರು ಹೇಳಕ್ಕಾಗತ್ತಾ ಲಿಟಿಗೇಷನ್ಸ್ ಅಲ್ಲಿ? ಲಿಟಿಗೇಷನ್ ಅಲ್ಲಿ ಅದೇ ಕೆಲವುದು ಏನಾಗುತ್ತೆ ಅಂದ್ರೆ ಈಗ ಒಂದು ಯುನೀಕ್ ಅನ್ನೋ ಕಾಲ ಈಗ ಕೆಲವರು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಒಂದಿದೆ, ಬೇರೆ ನೀವು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತೀರಾ. ಒಂದು ಮನೆ ಮಾರಿದ್ರಿ ಅಂತ ಅನ್ಕೊಳ್ಳಿ. ಸೊ ಯು ಹ್ಯಾವ್ ಅನ್ ಆಪ್ಷನ್ ಟು ಬೈ ಎ ನ್ಯೂ ಹೌಸ್. ಅವಾಗ ನಿಮ್ಗೆ ಫಸ್ಟ್ ಮನೆ ಮಾರಿದಾಗ ಏನ್ ಕ್ಯಾಪಿಟಲ್ ಗೇನ್ ಬಂತು ವಿಲ್ ಗೆಟ್ ಅನ್ ಆಫ್ಸೆಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಮನೇನ್ ತಕ್ಷಣ ಕೊಂಡ್ಕೊಳಕ್ ಆಗಲ್ಲ ಅಲ್ವಾ? ಈಗ ನಾನು ಮೊನ್ನೆ ಮಾರದೆ ನಾಳೆ ಕೊಂಡ್ಕೋತೀನಿ ಅಂತ ಆಗಲ್ಲ. ಇಟ್ ಮೇ ಟೇಕ್ ಅ ಫ್ಯೂ ಮಂತ್ಸ್. ಸೊ ನಿಮ್ಗೆ ಮಾರ್ಚ್ ಆರ್ ಜುಲೈ ಇಸ್ ವೆನ್ ಯು ಫೈಲ್ ದ ರಿಟರ್ನ್ ಅಲ್ವಾ? ಅಷ್ಟೊತ್ತಿಗೆ ಯು ಶುಡ್ ಹ್ಯಾವ್ ಪರ್ಚೇಸ್ ದ ನ್ಯೂ ಹೌಸ್. ಆಗಿಲ್ಲ ಅಂದ್ರೆ ಯು ಕ್ಯಾನ್ ಡೆಪಾಸಿಟ್ ಇಟ್ ಇನ್ ಅ ಕ್ಯಾಪಿಟಲ್ ಗೇನ್ ಅಕೌಂಟ್. ಸೊ ಒಟ್ನಲ್ಲಿ ದಟ್ ಇಸ್ ಅ ಕ್ಯಾಟಗರಿ ಆಫ್ ಅಕೌಂಟ್. ಸೊ ಗವರ್ಮೆಂಟ್ ವಿಲ್ ನೋ ದಟ್ ಇವರು ಮನೆ ಮಾರ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಎಷ್ಟು ಯಾವಾಗ ತಗೊಳ್ಬೇಕು ಮತ್ತೆ? ಓಕೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಅಲ್ಲ, ನಿಮ್ಗೆ 2 ವರ್ಷ ಟೈಮ್ ಇದೆ. ನೀವು ಇವತ್ತು ಮಾರಿದ್ರೆ ಇವತ್ತಿಂದ 2 ವರ್ಷದೊಳಗೆ ಹೊಸ ಮನೆ ಕೊಂಡ್ಕೋಬೇಕು. ಇಲ್ಲ 3 ವರ್ಷದೊಳಗೆ ಕನ್ಸ್ಟ್ರಕ್ಟ್ ಮಾಡಿಸಬಹುದು. ಐದರ್ ಆಫ್ ದಿಸ್ ಯು ಕ್ಯಾನ್ ಡೂ. ಅಲ್ಲಿ ತನಕ ನಮ್ಗೆ ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಬರ್ತಾ ಇರುತ್ತಾ? ಕ್ಯಾಪಿಟಲ್ ಬರುತ್ತೆ. ದಟ್ ಇಸ್ ವೆರಿ ನಾಮಿನಲ್ ಬಿಕಾಸ್ ದ ಮೇನ್ ಪರ್ಪಸ್ ಇಸ್ ಡಿಫರೆಂಟ್. ಇಟ್ ಇಸ್ ನಾಟ್ ಇಂಟ್ರೆಸ್ಟ್ ಅರ್ನಿಂಗ್. ಇಟ್ ಇಸ್ ಟು ಕೀಪ್ ಅ ಟ್ಯಾಬ್ ಆನ್ ದಿಸ್ ಅಮೌಂಟ್. ಅಂಡ್ ನೀವು ಆಸ್ ಅಂಡ್ ವೆನ್ ಖರ್ಚು ಮಾಡ್ತೀರಾ ಅಂದ್ರೆ ಯು ವಿಲ್ ಟೇಕ್ ಪರ್ಮಿಷನ್ ಫ್ರಮ್ ದ ಬ್ಯಾಂಕ್ saying I have this invoice I have to pay, clear ಮಾಡಿ ಚೆಕ್ ಅನ್ನ ಅಂದ್ರೆ they will allow you to withdraw that amount. ಸೊ ಕೆಲವು ಸಲ ಅಮೌಂಟ್ ಅನ್ಯೂಟಿಲೈಸ್ಡ್ ಆಗಿರುತ್ತೆ, ಅದನ್ನ ವಿಡ್ರಾ ಮಾಡ್ಕೋಬಹುದು ಫೈನಲಿ. ಥ್ಯಾಂಕ್ ಯು ಶರಣ್. ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇರೋ ಮಿತ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿರಬಹುದು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನಾಲೆಜಬಲ್. ಅಂಡ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ತಿಳ್ಕೊಂಡಿರೋದಕ್ಕೆ ನಮಗೂ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. Thank you very much. Thank you for this opportunity. Even I had a good time. I hope this will help people, especially tax return season ಬರ್ತಿದೆ. So hope it will be of help to them. ನಿಮ್ ತರನೇ ಯಂಗ್ಸ್ಟರ್ಸ್ ಈ ತರ CA ಮಾಡಿದವ್ರು ಒಬ್ಬರೇ ಅಲ್ಲ, ಎಲ್ಲರೂ ಈ ಇದಕ್ಕೆ ಬರಬೇಕು. ಅಂದ್ರೆ ಈ ನಾಲೆಡ್ಜ್ ನ they have to utilize this, so their life will be easier ಅಂತ. ಹೌದು. And in this age of technology ಅಲ್ಲ, we can learn about this very easily. ತುಂಬಾ sources ಇದೆ. ಅಂಡ್ ಇದು ನಮ್ಮ ರಿಟರ್ನ್, ನಮ್ಮ ಪರ್ಸನಲ್ ಫೈಲಿಂಗ್. ಸೊ ಆಸ್ ಎನಿ ಇಂಡಿವಿಜುವಲ್, ಎನಿ ಯಂಗ್ಸ್ಟರ್, ದೇ ಶುಡ್ ಶೋ ದಟ್ ಮಿನಿಮಮ್ ಇಂಟ್ರೆಸ್ಟ್ ಕರೆಕ್ಟ್ ಆಗಿ ಫೈಲ್ ಮಾಡಬೇಕು ರಿಟರ್ನ್ಸ್ ನ. Thank you once again so much. Thank you Sharon. Small token of thanks. Thank you so much. Very thoughtful gift. Thank you so much.